ಸುವರ್ಣ ಕಾಮಿಡಿ ಅವಾರ್ಡ್ಸ್ ನ ಬೆಸ್ಟ್ ಕಾಮಿಡಿ ರೈಟರ್ ಈ ಅವಾರ್ಡ್ ಯಾರಿಗೆ ಸಲ್ಲುತ್ತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾಮಿನೇಷನ್ಸ್ ಒಮ್ಮೆ ನೋಡೋಣ ಪ್ಲೀಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫಾರ್ಮಿ ಮೊಬೈಲ್ಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಬೆಸ್ಟ್ ಕಾಮಿಡಿ ರೈಟರ್ nominees are long ago you ಗೀತಾ ತಗ ನೋಡು. M.A. ಶ್ರೀನಾಥ್ ಫಾರ್ ರ್ಯಾಂಬೋ. ಯಾಕೆ ಸರ್ ಹೇಳ್ತಾ ಇದ್ದೀರಾ? ಅಜ್ಜಿ ಹೊಡೆದು ತುಂಬಾ ಏಟಾಯ್ತಾ ಸರ್? ಅಜ್ಜಿ ಹೊಡೆಯೋದನ್ನಲ್ಲ ನಿಮ್ಮ ಅಜ್ಜಿ. ನನ್ನ ಹೆಂಡತಿ ಅದಕ್ಕಿಂತ ಹೆವಿಯಾಗಿ ಎಲ್ಲೆಲ್ಲೋ ಹಾಕ್ಸ್ತಾ ಇದ್ಲು ಕಣ. ನಿಮ್ಮ ಹೆಂಡತಿ ನಿಮಗೆ ಹೊಡಿತಿದ್ರಾ ಸರ್? ಹೊಡಿತಿದ್ಲ. ಪ್ರಶಾಂತ್ ಫಾರ್ ವಿಕ್ಟರಿ. ಕಳ್ಳನ ಮಗನೇ, ಇವ್ರು ಎಷ್ಟು ಒಳ್ಳೆ ಜನನೋ, ಇವ್ರ ಹತ್ರ ಗಲಾಟೆ ಮಾಡ್ಕೋತೀನ ನೀನು? ಯಾಕೋ? ಚೈತನ್ಯ ಫಾರ್ ಪರಾರಿ. ಈಗ ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ. ಒಬ್ಬ ಹುಡುಗ ಒಂದು ಹುಡುಗಿನ ಬಲವಂತ ಮಾಡಿದ್ರೆ ಅದು ರೇಪು. ಹುಡುಗಿನೇ ಹುಡುಗನ್ನ ಬಲವಂತ ಮಾಡಿದ್ರೆ ಹುಡುಗ ಸೇಫು. ತಬ್ಲಾ ನಾಣಿ ಫಾರ್ ದೇವರಾಣೆ. And the winner is ಯಾರು ಅಂತ ತಿಳಿಸ್ತಾರೆ. ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಈಗ ಎಲ್ಲರೂ ಬಾಯಲ್ಲೂ ಗುನುಕ್ತಾ ಇರೋಂತ ಏಕೈಕ ಹಾಡನ್ನ ನಮ್ಗೆ ಕೊಟ್ಟಂತ ಮ್ಯೂಸಿಷಿಯನ್, ಜೋರಾದ ಚಪ್ಪಾಳೆ ಫಾರ್ ಅರ್ಜುನ್ ಜನ್ಯ. ಎಲ್ಲರಿಗೂ ನಮಸ್ಕಾರ. ಬೆಸ್ಟ್ ಕಾಮಿಡಿ ರೈಟರ್ ತಬ್ಲಾ ನಾಣಿ. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫಾರ್ಮಿ ಮೊಬೈಲ್ಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಬೆಸ್ಟ್ ಕಾಮಿಡಿ ರೈಟರ್. ಈಗ ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ. ಒಬ್ಬ ಹುಡುಗ ಒಂದು ಹುಡುಗಿನ ಬಲವಂತ ಮಾಡಿದ್ರೆ ಅದು ರೇಪು. ಹುಡುಗಿನೇ ಹುಡುಗನ್ನ ಬಲವಂತ ಮಾಡಿದ್ರೆ ಹುಡುಗ ಸೇಫು. ತಬ್ಲಾ ನಾಣಿ ಫಾರ್ ದೇವರಾಣೆ. My name is Chitteswami. Oh darling, please love me. My name is Chitteswami. ತುಂಬ ಸಂತೋಷ ಆಯಿತು. ಮಾತುಗಳ ಜೋಡಣೆ, ಮನುಚಾದ ಮಾತನ್ನು ನನಗೆ ಕಲಿಸಿದ್ದು ನನ್ನ ಗುರುಗಳು. ನನ್ನ ಗುರುಗಳು ಇಲ್ಲೇ ಇದ್ದಾರೆ. ಈ ಮೊದಲ ಪ್ರಶಸ್ತಿಯನ್ನು ಸಂಭಾಷಣೆ ಏನು, ಅದು ಹೇಗಿರಬೇಕು, ಯಾವ ಮಾತಾಡಿದ್ರೆ ಜನ ನಗ್ತಾರೆ, ಯಾಕೆ ಹೇಳಬೇಕು ಅಂತ ಕಲಿಸ್ಕೊಟ್ಟವರು ಗುರುಪ್ರಸಾದ್ ಅವರಿಗೆ ಇದನ್ನು ನಾನು ಸಮರ್ಪಿಸ್ತಾ ಇದ್ದೀನಿ. ನನ್ನ ಗುರುಗಳಿಗೆ ಸೇರಬೇಕಿದು. ಗುರುಗಳೇ ದಯವಿಟ್ಟು ವೇದಿಕೆಗೆ ಬರಬೇಕು. ಇದು ಮುಟ್ಬಿಡಿ ಸರ್ ದಯವಿಟ್ಟು ನೀವು. ಯಾಕೆಂದರೆ ಇವತ್ತು ನನ್ನ ನೆನಪಿದೆ. ಮೊದಲು ಸಾರಿ ನಾನು ಇವ್ರನ್ನ ನೋಡೋದಕ್ಕೆ ಹೋದಾಗ ಸುನಿಲ್ ಕುಮಾರ್ ಸಿಂಗ್ ಅವ್ರು ಕಳಿಸಿದ್ರು ಗುರು ಸರ್ ಆಫೀಸ್ಗೆ. ಮಠದಲ್ಲಿ ಮುಸ್ಲಿಂ ಕ್ಯಾರೆಕ್ಟರ್ ಮಾಡಬೇಕು ಅಂತ ನಾನು ಕರೆಸಿದ್ರು. ಮುಸ್ಲಿಂ ಈ ಕಲರ್ ಇರಲ್ವಲ್ಲ, ಇವನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಕುಡ್ಕನ್ ಕ್ಯಾರೆಕ್ಟರ್ ಮಾಡಿಸಿದ್ರು. ಅವತ್ತೇ ಹೇಳಿದರು ಅವರು, ನೀವು ಸ್ಕ್ರಿಪ್ಟ್ ವರ್ಕ್ ಮಾಡೋದಾದರೆ ಮಾತು ಚೆನ್ನಾಗಿ ಆಡ್ತೀರಿ, ಇದ್ಬಿಡಿ ಜೊತೆಯಲ್ಲಿ ನೋಡಿ ಆಮೇಲೆ ಅಂತ. ಇವತ್ತು ಅದು ಪ್ರತಿಫಲ ಸಿಕ್ಕಿದೆ. ಅದು ನಮ್ಮ ಗುರುಗಳ ಜೊತೆಯಲ್ಲಿ ನಿಂತ್ಕೊಂಡು ತೊಗೊಂಡಿದ್ದು ನನಗೆ ತುಂಬ ಸಂತೋಷ ಆಗಿದೆ. ಸರ್ ಇಲ್ಲಿವರೆಗೂ ಬಂದ್ಬಿಟ್ಟು ಗೊತ್ತು ನಿಮಗೆ ಅವಾರ್ಡ್ ಸಿಕ್ಕಿರೋದು ಬೇರೆ ಚಿತ್ರಕ್ಕೆ ಅಂತ. ಜೋಡಿ ಹೆಂಗಿದೆ ನೋಡಿ ಸರ್. ಗುರುಪ್ರಸಾದ್ ಸರ್ ಅವರು ನಿಮ್ಮದು ಮಠ ಚಿತ್ರದ ಒಂದು ಡೈಲಾಗ್ ನಿಮ್ಮದು, ನಾಣಿ ಸರ್ ನಿಮ್ಮ ಫೇಮಸ್ ಡೈಲಾಗ್ ನೀವು ಹೇಳ್ದೆ ನಾವು ಇಲ್ಲಿಂದ ಬಿಡೋದೇ ಇಲ್ಲಪ್ಪ. ಹಂದಿ ಮರಿ ಅವ್ರ ಅಪ್ಪನ ಜೊತೆಯಲ್ಲಿ ಕಕ್ಕ ತಿಂತಾಯ್ತೆ ಅಂತೆ. ಆಗ ಅವ್ರ ಅಪ್ಪನ ಕೇಳ್ತದೆ, ಅಮ್ಮ ಅಮ್ಮ ನಾವು ಮನುಷ್ಯರ ಕಕ್ಕ ತಿಂತೀವಲ್ಲ, ಅವರು ನಮ್ಮ ಕಕ್ಕ ತಿಂತಾರ. ಆಗ ಅವ್ರ ಅಮ್ಮ ಹೇಳ್ತಂತೆ, ಸುಮ್ಮನಪ್ಪ ಊಟ ಮಾಡುವಾಗ ಆ ಥರ ಎಲ್ಲ ಮಾತಾಡಬಾರ್ದು. ಥ್ಯಾಂಕ್ ಯು ನಾಣಿ ಸರ್, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಅರ್ಜುನ್ ಜಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಕಾರ್ಯಕ್ರಮದ ಮುಂದಿನ ಬಹಳ ಸ್ಪೆಷಲ್ ಆದಂಥ ಪ್ರಶಸ್ತಿ ಸ್ಯಾನ್ ಸಿಟಿ ಹೋಮ್ಲ್ಯಾಂಡ್ಸ್ ಕಾಮಿಡಿ ಕಿಂಗ್ ಅವಾರ್ಡ್. ಈ ಅವಾರ್ಡನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲಕ್ಷ್ಮೀ ದೇವಮ್ಮ ಅವ್ರನ್ನ ಪ್ಲೀಸ್. ಹಾಗೆಯೇ ಸ್ಯಾನ್ ಸಿಟಿ ಹೋಮ್ ಲ್ಯಾಂಡ್ಸ್ನ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ
ಕನ್ನಡ ಚಲನಚಿತ್ರದ ನಿರ್ಮಾಪಕರು ಆದಂತಹ ಮಿಸ್ಟರ್ ವಿಶ್ವ ಕರಿಯಪ್ಪ ಅವ್ರನ್ನ ದಯವಿಟ್ಟು ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ. ಕಾಮಿಡಿ ಕಿಂಗ್ ರಾಜ ಒಬ್ಬನೇ ಇರಕ್ಕೆ ಸಾಧ್ಯ ನಮ್ಮ ರಾಜ್ಯಕ್ಕೆ. ಆ ರಾಜ ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಕರೆದು ಬರೋಣ ಅವ್ರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನಮ್ಮ ಕಾಮಿಡಿ ಕಿಂಗ್ ನ ಆನ್ ಸ್ಟೇಜ್. ಇಟ್ಸ್ ನನ್ ಅದರ್ ದೆನ್, ಪ್ಲೀಸ್ ಗೆಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ್ವಾರಕೀಶ್ ಸರ್. ವೇದಿಕೆ ಮೇಲೆ ಬಂದ್ರಿ, ಲಕ್ಷ್ಮಿ ಅಮ್ಮನ ಬಗ್ಗೆ ತುಂಬ ಮಾತಾಡಿದ್ರಿ, ಉಮೇಶ್ ಸರ್ ಅವ್ರ ಬಗ್ಗೆ ಮಾತಾಡಿದ್ರಿ, ಕನ್ನಡ ಚಿತ್ರದ ಬಗ್ಗೆ ಮಾತಾಡಿದ್ರಿ. ಈಗ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಯಾರಿಗೂ ಪದಗಳು ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಗಾಗಿ ಒಂದು ಸ್ಪೆಷಲ್ ವಿಡಿಯೋ. ಸ್ಯಾನ್ ಸಿಟಿ ಹೋಮ್ಲ್ಯಾಂಡ್ಸ್ ಕಾಮಿಡಿ ಕಿಂಗ್ ಅವಾರ್ಡ್ ದ್ವಾರಕೀಶ್. ಭಾರತ ಸಿನಿಮಾ ಇತಿಹಾಸದಲ್ಲೇ ನಿರ್ಮಾಪಕ ನಿರ್ದೇಶಕನಾಗಿ ಯಶಸ್ವಿಯಾದ ಏಕೈಕ ಹಾಸ್ಯ ನಟ ದ್ವಾರಕೀಶ್. ಕನ್ನಡ ಚಿತ್ರರಂಗ ಕಂಡ ಅಪ್ರತಿಮ ಹಾಸ್ಯ ಕಲಾವಿದ. 21ರ ವಯಸ್ಸಿನಲ್ಲೇ ವೀರ ಸಂಕಲ್ಪ ಚಿತ್ರದಲ್ಲಿ ಪುಟ್ಟ ಹಾಸ್ಯ ಪಾತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ ದ್ವಾರಕೀಶ್ ಕುಳ್ಳ ದೇಹದಿಂದಲೇ ಕೋಟ್ಯಾಂತರ ಪ್ರೇಕ್ಷಕರ ಹೃದಯವನ್ನು ಕೊಳ್ಳೆ ಹೊಡೆದರು. ಇವರು ಊರಗ್ಲ ಬಾಯ್ಬಿಟ್ಟು ನಕ್ರೆ ಊರೇ ಬಿದ್ದು ಬಿದ್ದು ನಗುತ್ತೆ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವಿಲ್ಲ. 1969ರಲ್ಲಿ ಮೇಯರ್ ಮುತ್ತಣ್ಣ ಚಿತ್ರದ ಮೂಲಕ ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ಅಕ್ಷರಶಃ ಹೊಸದೊಂದು ಯುಗವನ್ನೇ ಆರಂಭಿಸಿದರು. ನಿನ್ನ ಹೊಟ್ಟೆ ಹಸಿಗೂ ನಮ್ ಜುಟ್ಟಿಗೂ ಏನೇ ಸಂಬಂಧ? ಪುತ್ತಣ್ಣ, ಇದು ತಗೊಂಡೋಗಿ ಚೌಳಿ ಅಂಗಡಿ ಮಾರಿದ್ರೆ 4 ರೂಪಾಯಿ ಕೊಡ್ತಾರೆ ಕಣೋ. ನಾನು ನೀವಿಬ್ರು ಪ್ಲೇಟ್ ಊಟ ಮಾಡ್ಬೋದು. ಸಿಂಗಾಪುರ್ನಲ್ಲಿ ಚಿತ್ರೀಕರಿಸಿದ ಮೊದಲ ಚಿತ್ರ, ಆಫ್ರಿಕಾದಲ್ಲಿ ಮೊದಲ ಟಾರ್ಜನ್ ಚಿತ್ರ, ಬಾಲಿವುಡ್ನಿಂದ ಹಿನ್ನೆಲೆ ಗಾಯಕ ಕಿಶೋರ್ ಕುಮಾರ್ ರವರನ್ನು ಮೊದಲ ಬಾರಿಗೆ ಕನ್ನಡ ಚಿತ್ರಕ್ಕೆ ಹಾಡಿಸಿದ ತಂತ್ರಜ್ಞ, ಕನ್ನಡ ಹಾಡನ್ನು ಲಂಡನ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ ಧೀಮಂತ, ಕಳ್ಳ ಕುಳ್ಳ, ಕುಳ್ಳ ಕಳ್ಳಿ, ಪ್ರಚಂಡ ಕುಳ್ಳ, ಸಿಂಗಾಪುರ್ನಲ್ಲಿ ರಾಜ ಕುಳ್ಳ, ಕುಳ್ಳ ಏಜೆಂಟ್ 000, ಹೀಗೆ ಕುಳ್ಳ ಸೀರೀಸ್ನಲ್ಲಿ ಮಿಂಚಿದ ಮೇರು ತಾರೆ. ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ನಟರಾಗಿ ಕನ್ನಡ ಚಿತ್ರರಂಗದಲ್ಲಿ 50 ವರ್ಷಗಳನ್ನು ಪೂರೈಸಿದ ರಾಜ ಕುಳ್ಳ ನಾನೇ ಕಂಡು ಭೂಪ, ನಾನೇ ಕಂಡು ಊರಲ್ಲಿ ಯಾರಿಲ್ಲ ನನ್ನಂದು ಬಲ್ಲರು. ತಮ್ಮ ಜೀವನವನ್ನು ಸದಾ ಚಿತ್ರರಂಗಕ್ಕೆ ಮುಡಿಪೆಟ್ಟಿರುವ ದ್ವಾರಕೀಶ್ ರವರಿಗೆ ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿಯಿಂದ ಪುರಸ್ಕೃತರಾದ ಕರುನಾಡಿನ ಕುಳ್ಳನಿಗೆ ಸುವರ್ಣ ವಾಹಿನಿಯು ಇಂದು ಹೆಮ್ಮೆಯಿಂದ ಗೌರವಿಸುತ್ತಿದೆ. ಜೋರಾದ ಚಪ್ಪಾಳೆ ಈ ಮಹಾನ್ ಸಾಧಕರಾದಂಥ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ರಂಜಿಸಿದಂತಹ ದ್ವಾರಕೀಶ್ ಸರ್ ಅವ್ರಿಗೆ ಒಮ್ಮೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ನೀಡಬೇಕಾಗಿ ಕೋರಿಕೆ ಪ್ಲೀಸ್. ಕಾಮಿಡಿ ಕಿಂಗ್ ಅಂತ ನನಗೆ ಇವತ್ತಿನ ಪ್ರಶಸ್ತಿ ಕೊಟ್ಟರು. ಎಲ್ಲೋ ರೈಲ್ ಹೋದ್ಮೇಲೆ ಟಿಕೆಟ್ ತೊಗೋತಾರಲ್ಲ ಆ ಥರ ಇದು. ಹೆಂಗೆ ಅಂದರೆ ಎಲ್ಲ ಮುಗಿತಾ ಇರೋ ಟೈಮಲ್ಲಿ ನಮಗೆ ಇವಾಗ ಕಾಮಿಡಿ ಕಿಂಗ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು 15 ವರ್ಷ ಮುಂಚೆನೋ 20 ವರ್ಷ ಮುಂಚೆನೋ ಕೊಟ್ಟಿದ್ದರೆ ಪ್ರೊಡ್ಯೂಸರ್ ಈ ಶೀಲ್ಡನ್ನು ತೋರಿಸ್ಬಿಟ್ಟು ಜಾಸ್ತಿ ದುಡ್ಡು ಕೊಡೆ ಅಂತ ಕೇಳ್ಬೋದಾಗಿತ್ತು. ಆದರೂ ಪ್ರಶಸ್ತಿಗೆ ಯಾವತ್ತೂ ವಯಸ್ಸಿಲ್ಲ. ಪ್ರಶಸ್ತಿ ಅನ್ನೋದು ಜೀವನ ಪರ್ಯಂತ ಇರುವಂಥ ದುಡ್ಡು ಹೊಟ್ಟೋಗ್ತಿದೆ ಬ್ಯಾಂಕಲ್ಲಿ ಇಟ್ಟಿದ್ರೆ. ಆದರೆ ಪ್ರಶಸ್ತಿ ಯಾವತ್ತೂ ನಮ್ಮ ಹೃದಯದಲ್ಲಿರುತ್ತೆ. ಅಂಥ ಪ್ರಶಸ್ತಿನ ನೀವೆಲ್ಲ ಪ್ರೀತಿಪೂರ್ವಕವಾಗಿ ನಿಮ್ಮ ಕುಳ್ಳ ದ್ವಾರಕೀಶ್ಗೆ ಇವತ್ತು ಕೊಟ್ಟಿದ್ದೀರಾ. ಈ ನಿಮ್ಮ ಪ್ರೀತಿ ಹೀಗೆ ಇರಲಿ. ಈ ನಿಮ್ಮ ಪ್ರೀತಿ ಎಲ್ಲೂ ಹೋಗಲ್ಲ. ಈ ನಿಮ್ಮ ಪ್ರೀತಿ ಇನ್ನೊಂದು 10 ಪಿಕ್ಚರ್ ಆಗಿ ನಿಮ್ಮ ಮುಂದೆ ಬರುತ್ತೆ. ಬೇಕು ಕೊಡ್ತೀನಿ ಒಂದು 10 ಪಿಕ್ಚರು ಆದಷ್ಟು ಬೇಗ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಕಾಮಿಡಿ ಅನ್ನೋದು ಎಲ್ಲರೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಬಹಳ ಕಷ್ಟವಾದಂಥ ಕಲೆ, ಓಕೆನಾ? ಆ ಕಾಮಿಡಿಯಲ್ಲಿ ಪ್ರತಿ ಸಲ ಒಂದು ಹೊಸತನ ತೋರಿಸಿದಾಗ ಮಾತ್ರ ಕಾಮಿಡಿ ಎಲ್ರಿಗೆ ಇಷ್ಟ ಆಗುತ್ತೆ. ಅಂಥ ಒಂದು ಹೊಸತನ, ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡುವಂಥ ಮುಂದಿನ ಅವಾರ್ಡ್ ನಮ್ಮ ಕಲಾವಿದನಿಗೆ ನ್ಯೂ ಟ್ರೆಂಡ್ ಸೆಟರ್ ಇನ್ ಕಾಮಿಡಿ ಅವಾರ್ಡ್. ಈ ಅವಾರ್ಡನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಜೈ ಹೋ ಅಂತ ಹೇಳಿ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಆನ್ ಸ್ಟೇಜ್ ವಿಜಯ್ ಪ್ರಕಾಶ್ ಅವ್ರನ್ನ. Suvarna Comedy Awards 2013 ನ್ಯೂ ಟ್ರೆಂಡ್ ಸೆಟರ್ ಇನ್ ಕಾಮಿಡಿ ಈ ಪ್ರಶಸ್ತಿಯನ್ನು ನಮ್ಮೆಲ್ರಿಗೂ ಬಹಳ ಪ್ರಿಯವಾದಂಥ ವ್ಯಕ್ತಿ ಗುರುಪ್ರಸಾದ್ ಅವ್ರಿಗೆ ಖುಷಿ ಆಗುತ್ತೆ. ಟ್ರೆಂಡ್ ಸೆಟರ್ ಅಂತ ದೊಡ್ಡ ಬಿರುದಿದು, ಅದನ್ನು ಉಳಿಸ್ಕೊಳ್ಳೋದು ತುಂಬ ದೊಡ್ಡ ಜವಾಬ್ದಾರಿ. ಮತ್ತು ವಿಜಯ್ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇರೋವಂಥದ್ದು. ಅವರು ಆಸ್ಕರ್ ಫಿಲ್ಮ್ಗೆ ದುಡಿದಿರುವಂಥ ಕಂಠಾವಂತ ವ್ಯಕ್ತಿ. ನಮ್ಮ ಜೀವನದ ಕನಸುಗಳದು, ಸಾಧ್ಯ ಆದರೆ ಮುಂದೊಂದು ದಿನ ಅಲ್ಲಿವರೆಗೂ ಹೋಗಿ ಬರಬೇಕು ಅನ್ನೋದು. ಅವ್ರು ಆಲ್ರೆಡಿ ಅಂತಹ ಒಂದು ಚಿತ್ರದ ಪ್ರಯೋಗದಲ್ಲಿ ವರ್ಕ್ ಮಾಡಿ ಬಂದಿದ್ದಾರೆ. ಅವರಿಂದ ಇಸ್ಕೊಳ್ಳೋಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಮತ್ತು ಕರ್ನಾಟಕದಲ್ಲಿ ಇದುವರೆಗೂ ನಗಿಸೋದನ್ನೇ ಕಾಯಕ ಮಾಡ್ಕೊಂಡಿರುವಂಥ ಎಲ್ಲ ನಗೆ ಕಲಾವಿದರು, ನಗೆ ರೈಟರ್ಸ್ಗೆ ನಾನು ಈ ಅವಾರ್ಡ್ನ ಅರ್ಪಿಸೋಕೆ ಇಷ್ಟಪಡ್ತೀನಿ. ಗುರುಪ್ರಸಾದ್ ಸರ್, ಹೆಂಡತಿ ಮತ್ತು ಗರ್ಲ್ ಫ್ರೆಂಡ್ ಮಧ್ಯದಿನ ವ್ಯತ್ಯಾಸ ಏನು ಅನ್ನೋದನ್ನ ಇವತ್ತು ಹೇಳಬೇಕು. ನಾನು ಹೆಂಡತಿ ಮತ್ತು ಗರ್ಲ್ ಫ್ರೆಂಡ್ ನಡುವಿನ ವ್ಯತ್ಯಾಸ ಏನು ಅಂತ ಯಾರೋ ಒಂದು ಕೇಳಿದ್ರು ಸಭೆಯಲ್ಲಿ. ನಂಗೆ ತುಂಬ ಇಷ್ಟವಾದ ಉತ್ತರ ಇದು. ಒಂದು ಗರ್ಲ್ ಫ್ರೆಂಡ್ ಅನ್ನೋದು ಡೌನ್ ಪೇಮೆಂಟು, ಹೆಂಡತಿ ಅನ್ನೋದು EMI ಅಂತ 0% ಇಂಟ್ರೆಸ್ಟ್. ಸರ್ ಲವ್ಲಿ, ಅಷ್ಟು ಈಸಿಯಾಗಿ ನಿಮ್ಮನ್ನ ಬಿಟ್ಬಿಡೋಣ. ಇನ್ನೂ ಒಂದು ಪ್ರಶ್ನೆ ಇದೆ. ಈಗ ನೀವು ಮದುವೆ ಆಗಿ ಬಹಳ ಸಂತೋಷವಾಗಿದ್ದೀರಾ. ನಾನು ಒಂದು ಇಂಟರ್ವ್ಯೂ ನೋಡಿದೆ. ಮದುವೆ ಆಗಿದ್ದೀರಾ ಅಂತ ಹೇಳಿ ಸಂತೋಷವಾಗಿದ್ದೀರಾ ಅಂತ ಯಾರು ಹೇಳಿದ್ ನಿಮಗೆ? ಅಲ್ಲ ನಿಜ, ನಿಮ್ ಮಿಸ್ಸಸ್ ಒಂದು ಇಂಟರ್ವ್ಯೂ ನೋಡಿದೆ, ನಿಮ್ ಬಗ್ಗೆ ಬಹಳ ಹೊಗಳ್ತಾ ಇದ್ರು. ಸೊ ಸಂತೋಷವಾಗಿದ್ದಾರೆ. ಓಕೆ ಟೆಕ್ಸ್ ಮಾತ್ರ ಹಾಕಿರೋದಮ್ಮ, ಎಡಿಟಿಂಗ್ ಅಲ್ಲಿ ಬೇಡದೆಲ್ಲ ಕಟ್ ಮಾಡ್ಬಿಟ್ಟಿರ್ತಾರೆ. ಓ ಹೌದಾ, ಸರಿ. ಹಂಗಂದ್ರೆ ಈಗ ಗೊತ್ತಾಗುತ್ತೆ. ಮದುವೆ ಬಗ್ಗೆ ಸಾರಾಂಶ, ಮದುವೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಹೇಳ್ತೀರಾ? ಮದುವೆ ಬಗ್ಗೆ ಮೊನ್ನೆ ನಾನು ನಮ್ಮ ಹುಡುಗ ಇದ್ದಾನೆ ಇಲ್ಲಿ ಅರುಣ ಅಂತ ಹೇಳಿ, ಅವನು ನಾನು ಡ್ರೈವ್ ಮಾಡ್ತಾ ಇದ್ದೆ, ಪಕ್ಕದಲ್ಲಿ ಕೂತಿದ್ದ. ಅದೊಂದು ಹೋಗ್ತಾ ಹೋಗ್ತಾ ಸರ್ ನೀವು ಡೈಲಾಗ್ ಯಾವಾಗಲೂ ಬರೀತೀರಿ, ನಾನು ಈಗ ಕೇಳ್ತೀನಿ ಹೇಳಿ ಅಂತ. ಅಲ್ಲೇನಾಯ್ತು, ಅಲ್ಲೊಂದು ಚೌಲ್ಟ್ರಿ ನಿಂತಿತ್ತು, ಮುಂದೆ ಒಂದು ಟ್ರ್ಯಾಕ್ಟರ್ ನಿಂತಿತ್ತು. ಅವ್ನು ಕೇಳ್ದ, ಸರ್ ಆ ಚೌಲ್ಟ್ರಿ ನೋಡ್ಕೊಂಡು ಮದುವೆ ಬಗ್ಗೆ ಏನಾದರೂ ಹೇಳಿ ಸರ್ ಅಂತ. ಚೌಲ್ಟ್ರಿ ಅಷ್ಟೇ ಅಲ್ಲಪ್ಪ, ಆ ಚೌಲ್ಟ್ರಿ ಪಕ್ಕದಲ್ಲಿ ನಿಂತಿರೋ ಟ್ರ್ಯಾಕ್ಟರ್ ಸೇರಿ ಹೇಳ್ತೀನಿ. ಮದುವೆ ಅನ್ನೋದು ಟ್ರ್ಯಾಕ್ಟರ್ ಥರ ಉಳಕ್ಕೆ ಅಂತ ತಗೋತೀವಿ, ಆದರೆ ಲೈಫ್ ಲಾಂಗ್ ಲಗೇಜ್ ಹೊರೋದೇ ಆಗುತ್ತೆ ಅಂತ. ಸರ್ ಪಕ್ಕದಲ್ಲಿ ಒಬ್ರು ಕೈ ಕಟ್ಕೊಂಡು ನಿಂತ್ಕೊಂಡಿದಾರಲ್ಲ, ಊಹು ಅಂತ ಹೇಳ್ಸಿ ಸರ್. ಅವ್ರು ಹೇಳಿದ್ದು ಊನಾ ಊಹುನಾ? ಮದುವೆ ಆದವ್ರಿಗೆಲ್ಲ ಗೊತ್ತಮ್ಮ, ನಿಮಗೆ ಗೊತ್ತಾಗಲ್ಲ. ನಿಮ್ಗೆ ಒಂದು 2-3 ವರ್ಷ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ. ಹಂಗಂತೀರಾ ಸರ್? ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋಣ ಅಂತ ನನ್ನ ಕೊನೆಯ ಪ್ರಶ್ನೆ. ಈಗ ವೇದಿಕೆ ಮೇಲೆ ಬಂದು ಅವಾರ್ಡ್ ತಗೊಳ್ಳೋರೆಲ್ಲರೂ ನನಗೆ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಈ ದೇವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಾರೆ. ನೀವು ದೇವರಲ್ಲಿ ನಂಬ್ತೀರಾ? ಹಾಗಿದ್ರೆ ನಿಮ್ಮ ಫೇವ್ರೆಟ್ ದೇವರು ಯಾರು? ಖಂಡಿತ ದೇವರಲ್ಲಿ ನಂಬಿಕೆ ಇದ್ದೇ ಇದೆ. ದೇವರು ಅನ್ನೋದ್ರ ಬಗ್ಗೆ ನಾನೊಂದು ಬರ್ತಿದ್ದೆ ಮೊನ್ನೆ. ಅದು ಓಂ ಪ್ರಕಾಶ್ ರಾವ್ ನಿರ್ದೇಶನದ ಡಕೋಟಾ ಫ್ಯಾಮಿಲಿ ಅಂತ ಅನ್ನೋ ಫಿಲಮ್, ಅದಕ್ಕೆ ನಾನೇ ಡೈಲಾಗ್ ರೈಟ್ರು. ಅದರಲ್ಲಿ ರಾಕ್ಲೈನ್ ವೆಂಕಟೇಶನ್ ಇಂಟ್ರಡಕ್ಷನ್ ಒಂದು ಸೀನ್ ಬರುತ್ತೆ. ಅವನ ಅದು ಇಂಟ್ರಡಕ್ಷನ್ ಸೀನೇ ಹಾಗೆ. ಎದುರುಗಡೆ ಗಣೇಶನ ವಿಗ್ರಹ ಇರುತ್ತೆ. ಆ ಗಣೇಶನ ವಿಗ್ರಹ ಇರುತ್ತೆ, ಅದ್ರ ಎದುರಿಗೆ ಕೈ ಮುಕ್ಕೊಂಡು ರಾಕ್ಲೈನ್ ವೆಂಕಟೇಶ್ ನಿಂತಿರ್ತಾರೆ. ಆ ಕೈ ಇಳಿಸ್ತಾ ಅವ್ರು ಹೇಳ್ತಾರೆ ಗಣೇಶ ಅಂತ. ಆ ಕಡೆಯಿಂದ ವಾಯ್ಸ್ ಬರುತ್ತೆ, ಏನೋ ವೆಂಕಟೇಶ ಅಂತ. ಆಗ ರಾಕ್ಲೈನ್ ವೆಂಕಟೇಶ್ ಕೇಳ್ತಾರೆ, ಅಲ್ಲಪ್ಪ ಯಾಕಪ್ಪ ನೀ ಬರ್ತಾ ಬರ್ತಾ ಗೋಲ್ಡನ್ ಸ್ಟಾರ್ ಗಣೇಶ್ ಥರ ಆಗ್ಬಿಟ್ಟೆ, ರಿಸಲ್ಟೇ ಇಲ್ಲ. ಆಮೇಲೆ ಅನುಶ್ರೀ, ನೀವು ಇನ್ನು ವೇದಿಕೆಯಿಂದ ಇಳಿದು ಹೋಗಿಂತ ಮುಂಚೆ ಏನಾದ್ರು ಹೇಳೋದಿದೆಯಾ ಅಂತ ನೀವು ಕೇಳಬೇಕು, ಆಮೇಲೆ ಉತ್ತರ ಕೊಡ್ತೀನಿ. ಏನಾದರೂ ಹೇಳೋದಿದೆಯಾ ಸರ್? ಲಾವಣ್ಯವತಿಯಿಂದ ಕೇಳಬೇಕು, ಫ್ಲಾಟಾಗಿ ಕೇಳಿದ್ರಾಗಲ್ಲ. ಓಕೆ, ಗುರುಪ್ರಸಾದ್ ಸರ್, ವೇದಿಕೆಯಿಂದ ಹೋಗೋಕ್ಕಿಂತ ಮುಂಚೆ ಕಾರ್ಯಕ್ರಮದ ಬಗ್ಗೆ ನನ್ನ ಬಗ್ಗೆ ಏನಾದರೂ ಹೇಳೋದಿದೆಯಾ? ನಿಮ್ಮ ಬಗ್ಗೆ ಹೇಳೋದಿಲ್ಲ, ಆದರೆ 2 ವಿಚಾರ ಹೇಳೋದಿದೆ. ಇದೇ ಸುವರ್ಣ ಸಂಸ್ಥೆಯಲ್ಲಿ ನನ್ನ ಡೈರೆಕ್ಟರ್ ಸ್ಪೆಷಲ್ ಚಿತ್ರ ಇದೆ. ಸದ್ಯದಲ್ಲೇ ಅನೂಪ್ ಅವ್ರು ಮನ್ಸು ಮಾಡಿದ್ರೆ ಅದನ್ನು ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಕಾಣುತ್ತೆ. ತುಂಬ ನಗಿಸುವ ಚಿತ್ರ. ನೀವೆಲ್ಲ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಿ. ನನಗೊಂದು 37 ಲಕ್ಷ ರೂಪಾಯಿ ಲಾಸ್ ಆಗಿದೆ. ದಯವಿಟ್ಟು ಅವ್ರು ಸುವರ್ಣ ಅದು ತುಂಬ ದೊಡ್ಡ ಅಮೌಂಟ್ ಕೊಟ್ಟು ತೊಗೊಂಡಿದ್ದಾರೆ, ನೋಡಿ ಆನಂದಿಸಿ. ಒಂದು ಎರಡನೇದು, ನನ್ನ 2ನೇ ಸಲ ಚಿತ್ರ ಬರ್ತಾ ಇದೆ. ಅದಕ್ಕೆ ಡೈರೆಕ್ಟರ್ ಸ್ಪೆಷಲ್ ಥರ ಮಾಡಬೇಡಿ. ನಮ್ಮ ಹೊಟ್ಟೆ ಮೇಲೆ ನಗಿಸುವ ಕಲಾವಿದರ ಮೇಲೆ ಹೊಡಿಬೇಡಿ. ಬರೀ ಅವಾರ್ಡ್ ಸಾಕಾಗಲ್ಲ, ಅವಾರ್ಡ್ನ ತೊಗೊಂಡೋಗಿ ಬಾಡಿಗೆ ಕಟ್ಟಕ್ಕಾಗಲ್ಲ, ಟೆಲಿಫೋನ್ ಬಿಲ್ ಕಟ್ಟಕ್ಕಾಗಲ್ಲ, ಪೆಟ್ರೋಲ್ ಥರ ಹಾಕ್ಸ್ಕೊಳಕ್ಕಾಗಲ್ಲ. ಖಂಡಿತ ಹಣ ಬರಬೇಕು. ದಯವಿಟ್ಟು ಥಿಯೇಟ್ರಿಗೆ ಬಂದು ಮೊದಲನೇ ದಿನನೇ 2ನೇ ಸಲ ಚಿತ್ರ ನೋಡಿ. ಯಾಕೆಂದರೆ ಇದನ್ನು ಹೇಳಿ ಅಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರು ನನ್ನ ಜೊತೆ ಬಂದಿರೋ ಯೋಗಿ ಅವರು ಹೇಳಿದ್ದಾರೆ, ಅವ್ರು ಇಲ್ಲೇ ಕೂತಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ 2ನೇ ಸಲನ ಮೊದಲನೇ ದಿನನೇ ನೋಡಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ವಿಜಯ್ ಆಲ್ಸೋ ಥ್ಯಾಂಕ್ಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್.
ಈಗ ಒಂದು ಹುಡುಗಿನ ಪಟಾಯಿಸೋದಕ್ಕೆ ಎಷ್ಟು ಜನ ಹುಡುಗರು ಬೇಕಪ್ಪ? ಒಬ್ಬ, ಇಬ್ರು, ಹಬ್ಬ ಅಂದ್ರೆ 3. ಆದ್ರೆ ಇಲ್ಲಿ ಕತೆ ಬೇರೆದೆ. ಒಬ್ರಲ್ಲ, ಇಬ್ರಲ್ಲ, 3ರಲ್ಲ, 4 ಜನ ಡಿಫ್ರೆಂಟ್ ಆಗಿ ಪಟಾಫೈ ಮಾಡ್ತಾ ಇದ್ದಾರೆ ಒಂದು ಹುಡುಗಿನ. ಅದು ಯಾರ್ ಸ್ಟೈಲ್ ಅಲ್ಲಿ ಗೊತ್ತಾ? ನಮ್ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಶಿವಣ್ಣ ಅವ್ರ ಸ್ಟೈಲ್ ಅಲ್ಲಿ. ಈ ಮರ್ಮ ಏನು ಅಂತ ತಿಳಿಬೇಕಂದ್ರೆ ಈ ಒಂದು ಪರ್ಫಾರ್ಮೆನ್ಸ್ ನ ನೀವು ನೋಡ್ಬೇಕು. देखो रे बाले ದಿಂಡು ಯಾವ ಕಡೆ ನೋಡಿದರು ದುಂಡು ದುಂಡು. ಯಾರ್ ಹುಡುಗಾರೋ ಇದ್ಯಾಕಿಂಗ್ ಆಡ್ತಾರೋ, ನಾನು ಅಂದ್ರೆ ಇದ್ಯಾಕಿಂಗ್ ಮಾಡ್ತಾರೋ. ನೋಡಿರೋ ನೋಡಿರೋ ರಂಬೆ ಫ್ರೆಂಡು, ರಂಗಿ ಬಾರೋ ಬೀದಿ ತುಂಬಾ ದುಂಬಿ ತಂಡು. ಏನ್ ಹೈದಾರೋ ಇದ್ಯಾಕಿಂಗ್ ಆಡ್ತಾರೋ, ನಾನು ಅಂದ್ರೆ ಇದ್ಯಾಕಿಂಗ್ ಮಾಡ್ತಾರೋ. देखो रे ಬಾಳೆ ದಿಂಡು ಯಾವ ಕಡೆ ನೋಡಿದರು ದುಂಡು ದುಂಡು. ಟಕ ಟಕಾಯ್ಸು, ಟಕ ಟಕ ಟಕಾಯ್ಸು, ಲಗ ಲಗ ಲಗಾಯ್ಸು, ಲಗ ಲಗ ಲಗಾಯ್ಸು, ಟಕ ಟಕ ಟಕಾಯ್ಸು, ಟಕ ಟಕ ಟಕಾಯ್ಸು, ಲಗ ಲಗ ಲಗಾಯ್ಸು, ಲಗ ಲಗ ಲಗಾಯ್ಸು. ಹೆಣ್ಣು ಹೊನ್ನು ಮಣ್ಣೆಲ್ಲ, ಹೆಣ್ಣು ಹೊನ್ನು ಮಣ್ಣೆಲ್ಲ, ಓಸಿ ಸಿಕ್ರೆ ಜಮಾಯ್ಸು, ಓಸಿ ಸಿಕ್ರೆ ಜಮಾಯ್ಸು. ಬಿಡಿ ಕೃಷ್ಣ, ಹೇ ಗಾಡಿ ಬಿಡಿ ಕೃಷ್ಣ, ನನ್ನ ಗಾಡಿ ಬಿಡು ಕೃಷ್ಣ. ಟಕಾಯ್ಸು, ಟಕ ಟಕ ಟಕಾಯ್ಸು, ಲಗ ಲಗ ಲಗಾಯ್ಸು, ಲಗ ಲಗ ಲಗಾಯ್ಸು. ನೋಟು ಸ್ವೀಟು ಸೈಟ್ ಎಲ್ಲ, ನೋಟು ಸ್ವೀಟು ಸೈಟ್ ಎಲ್ಲ, ಓಸಿ ಸಿಕ್ರೆ ಜಮಾಯ್ಸು, ಓಸಿ ಸಿಕ್ರೆ ಜಮಾಯ್ಸು. ಹೋಗಬ್ಯಾಡ ಹುಡುಗಿ ನನ್ನ ಬಿಟ್ಟು, ಅಡ್ಡದಾರಿಯಲ್ಲಿ ಕೈಯ ಕೊಟ್ಟು. ಹೋಗಬ್ಯಾಡ ಹುಡುಗಿ ನನ್ನ ಬಿಟ್ಟು, ಅಡ್ಡದಾರಿಯಲ್ಲಿ ಕೈಯ ಕೊಟ್ಟು. ಹಿಡ್ಕೊ ನನ್ನ ಜಿಟ್ಟು, ಬೇಕ 2 ತಟ್ಟು, ಕಮ್ಮಿಯಾಗಿ ನಿನ್ನ ಸಿಟ್ಟು. ಕೇಳು ನನ್ನ ಬಿಟ್ಟು, ಮಾಡ್ತೀನಿ ರಟ್ಟು, ಬಾಳಲಾರೆ ನಿನ್ನ ಬಿಟ್ಟು. ಹೋಗಬ್ಯಾಡ ಹುಡುಗಿ ನನ್ನ ಬಿಟ್ಟು, ಅಡ್ಡದಾರಿಯಲ್ಲಿ ಕೈಯ ಕೊಟ್ಟು. ಹೋಗಬ್ಯಾಡ ಹುಡುಗಿ ನನ್ನ ಬಿಟ್ಟು, ಅಡ್ಡದಾರಿಯಲ್ಲಿ ಕೈಯ ಕೊಟ್ಟು. Mahbuba, Mahbuba, Mahbuba,
ಈಗ ಒಂದು ಸಣ್ಣ ಕುಚಿಕು ಪರ್ಫಾರ್ಮೆನ್ಸ್ ನಮ್ಮ ಮೈಲಾರಿ ಹಾಗೂ ಮೀನನಾಥ್ ಅವರಿಂದ. ಸೊ ಈ ನಮ್ಮ ಕುಚಿಕು ಗೆಳೆಯರಿಗೆ ಇಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಸಿನಿಮಾ ಗೆಳೆಯರು ಜೋರಾದ ಚಪ್ಪಾಳೆ ಹಾಗೂ ವಿಸಲ್ ನೊಂದಿಗೆ ವೆಲ್ಕಮ್ ಮಾಡಿ ಪ್ಲೀಸ್. ದೊಡ್ಡಪ್ಪ ಅಂದ ನಮ್ಮಪ್ಪ ಗುಂಡಪ್ಪ, ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ದೇವಪ್ಪ, ದುಡ್ಡಿಲ್ದೆ ಏನೂ ಇಲ್ಲ ಅಂದ ನರಸಿಂಹಪ್ಪ, ದುಡ್ಡಿದ್ರೆ ಎಲ್ಲ ಇದ್ದಂಗೆ ಅಂದ ಅರಸಪ್ಪ, ದುಡ್ಡಿಗಾಗಿ ಹೆಣ ಕೂಡ ಬಾಯಿ ಬಿಡುತ್ತಪ್ಪ. ಚಿಟ್ಟುಗಳೆಲ್ಲ ಚಲ್ಲಾಪಿಲ್ಲಿ ಓಡ್ತಾವಲ್ಲೋ, ಕಾಂಜಿ ಪಿಂಜಿ ಬ್ಲ್ಯಾಕ್ ಅಂಡ್ ವೈಟ್ಗಳೆಲ್ಲ ಕಲರ್ ಕಲರ್ ಕಾಣ್ತಾವಲ್ಲೋ. ಕಲರ್ 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 ನಾಚಿಕೊಂಡರೆ ನರಸಮ್ಮ ಪಿಂಕು ಕಲರ್, ಮುನಿಸಿಕೊಂಡರೆ ಮುನಿಯಮ್ಮ ಕೆಂಪು ಕಲರ್, ಪಚ್ಚ ಕಲರ್, ಹಚ್ಚ ಕಲರ್, ಮಚ್ಚ ಕಲರ್, ಕೊಚ್ಚ ಕಲರ್, ಕಚ್ಚ ಕಲರ್, ಕುಚ್ಚ ಕಲರ್, ಮುಚ್ಚ ಕಲರ್, ಕೊಚ್ಚ ಕಲರ್, ಕಲರ್ 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 ಕಲರ್. ಏ ಯಾಕ ಇರೋ ತಡಿಯೋ, ಅಡ್ಡು ಬರುತ್ತಿ ಅಲ ಮೇಲು ಸಗಣಿ ಕಲರ್, ನಂಜು ಬುರುಕಿ ನಂಜಮ್ಮ ಭರಣಿ ಕಲರ್. ಹೇ ಫಾರಿನಿಂದ ಪೌಡರ್ ತಂದು ಹಾಕಿದ್ರು, ನಿಂದಿಷ್ಟೇ ಕಲರ್, ಬ್ಲೀಚಿಂಗ್ ಪೌಡರ್ ಅಲ್ಲದಿದ್ರು ನಿಂದು ಗ್ಯಾರಂಟಿ ಕಲರ್. ಕಲರ್ 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 ಕಲರ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013
ಪವರ್ಡ್ ಬೈ ಫಾರ್ಮಿ ಮೊಬೈಲ್ಸ್ ಕಾರ್ಯಕ್ರಮದ ಮುಂದಿನ ಪ್ರಶಸ್ತಿ ಬೆಸ್ಟ್ ಕಾಮಿಡಿ ಡೈರೆಕ್ಟರ್. ಈ ಪ್ರಶಸ್ತಿ ಬಹಳ ಮುಖ್ಯವಾದಂತಹ ಪ್ರಶಸ್ತಿ. ಯಾರಿಗೆ ಹೋಗುತ್ತೆ ಅಂತ ತಿಳ್ಕೊಳ್ಳೋಣ ಈ ಒಂದು ನಾಮಿನೇಷನ್ಸ್ ನ ನೋಡೋದ್ರ ಮೂಲಕ. ನಾಮಿನೇಷನ್ಸ್ ಪ್ಲೀಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫಾರ್ಮಿ ಮೊಬೈಲ್ಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಬೆಸ್ಟ್ ಡೈರೆಕ್ಟರ್ ನಾಮಿನೀಸ್ ಆರ್. ಹಲೋ, ಎಲ್ಲಿದ್ಯಾ? ನಾನು ಇಲ್ಲೇ ರಮ್ಯಾ ಸರ್ಕಲ್. ನಾನು ಇಲ್ಲೇ ಇದ್ದೀನಿ, ನೀನೆಲ್ಲಿದ್ಯಾ? ಇಲ್ಲಿ ಯಾವನೊಬ್ಬ ಕೃಷ್ಣನ್ ವೇಷ ಹಾಕೊಂಡು ಇಲ್ಲಿ ಭಾಷಣ ಮಾಡ್ತಾವನೆ. ಲಕ್ಕಿ ಶಂಕರ್ ಫಾರ್ ದೇವರಾಣಿ. ಗಾಡಿ 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 ಬೇಕಾ? ಅವನು ನಿನಗೆ ಗೊತ್ತಿರೋ ಹುಡುಗ ನೀನು? ಮತ್ತೆ ಗಾಡಿ ಕೊಟ್ಟು ಕಳಿಸ್ದೆ? MS ಶ್ರೀನಾಥ್ ಫಾರ್ ರಾಂಬೋ. ಇವತ್ತು ಇಲ್ಲಿ ನಿನ್ನ ಮಗಳಿಗೆ ನಿಶ್ಚಿತಾರ್ಥ ಮಾಡ್ತಿದ್ಯಾ? ಅವತ್ತು ನನ್ನ ಜೊತೆ ಮಾಡಿದ್ದೆ. ಓಹೋ, ಒಂದೊಂದಿನ ಒಬ್ಬೊಬ್ಬ ಜೊತೆ ನಿಶ್ಚಿತಾರ್ಥ ಮಾಡ್ತೀಯಾ? ನಮ್ಮ ಅಕ್ಕ ಓಂ ಪ್ರಕಾಶ್ ರಾವ್ ಫಾರ್ ಡಕೋಟಾ ಪಿಕ್ಚರ್. ಅಯ್ಯೋ, ಲಡ್ಡು ಸಿಕ್ಕದ್ರಿ. ಶ್ರೀನಿವಾಸ್, ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಏನ್ ಡಾಕ್ಟ್ರೆ? ಹೇಳ್ತೀನಿ ಬನ್ನಿ. ಬನ್ನಿ. ರಮೇಶ್ ಅರವಿಂದ್ ಫಾರ್ ನಮ್ಮಣ್ಣ ಡಾನ್. And the winner is ಬೆಸ್ಟ್ ಕಾಮಿಡಿ ಡೈರೆಕ್ಟರ್. ಈ ಪ್ರಶಸ್ತಿಯನ್ನ ಗೆಲ್ಲುವಂತಹ ವಿನ್ನರ್ ಯಾರು ಅನ್ನೋ ಹೆಸರನ್ನ ಅನೌನ್ಸ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ರ್ಯಾಂಬೋ ಆದ್ಮೇಲೆ ವಿಕ್ಟ್ರಿ ಆದ್ಮೇಲೆ ಮತ್ತೊಂದು ಅಂತ ಸೂಪರ್ ಹಿಟ್ ಸಕ್ಸಸ್ ಅನ್ನ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕೊಡ್ತಾ ಇರುವಂತ ದ ವೆರಿ ಸಕ್ಸಸ್ಫುಲ್ ಆಕ್ಟರ್. ಜೋರಾದ ಚಪ್ಪಾಳೆ ಫಾರ್ ಶರತ್. ಬೆಸ್ಟ್ ಕಾಮಿಡಿ ಡೈರೆಕ್ಟರ್. ಖುಷಿ ಏನು ಅಂತಂತಂದರೆ, ಈ 100 ಸಿನಿಮಾ ಏನು ಮಾಡಿದ್ದೀನಿ, ಇಷ್ಟು ಒಂದು ಜರ್ನಿ ಅಷ್ಟು ಜನ ಡೈರೆಕ್ಟರ್ಸ್ಗೆ ನನ್ನ ಅರ್ಪಿಸ್ತೀನಿ ನಾನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇರೋ 4 ನಾಮಿನೇಷನ್ನಲ್ಲಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಬೆಸ್ಟ್ ಕಾಮಿಡಿ ಡೈರೆಕ್ಟರ್ ಅಂತ ಲಕ್ಕಿ ಶಂಕರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫಾರ್ಮಿ ಮೊಬೈಲ್ಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಬೆಸ್ಟ್ ಡೈರೆಕ್ಟರ್. ಹಲೋ, ಎಲ್ಲಿದ್ಯಾ? ನಾನು ಇಲ್ಲೇ ರಮ್ಯಾ ಸರ್ಕಲ್. ನಾನು ಇಲ್ಲೇ ಇದ್ದೀನಿ, ನೀನೆಲ್ಲಿದ್ಯಾ? ಇಲ್ಲಿ ಯಾವನೊಬ್ಬ ಕೃಷ್ಣನ್ ವೇಷ ಹಾಕೊಂಡು ಇಲ್ಲಿ ಭಾಷಣ ಮಾಡ್ತಾವನೆ. ಲಕ್ಕಿ ಶಂಕರ್ ಫಾರ್ ದೇವರಾಣಿ. My name is Chitte Swami. Oh darling, please love me. My name is Chitte Swami. ಆಹಾ, ಎಂತ ಜೋಡಿ ಅವಾ. ಸೂಪರ್. ಲಕ್ಕಿ ಜಿ, ಹೇಗನ್ಸ್ತಾ ಇದೆ? ಶರಣ್ ಅವ್ರ ಕೈಯಿಂದ ಈ ಒಂದು ಪ್ರಶಸ್ತಿನ ತಗೊಂಡಿದ್ದೀರಾ? ನಿಜವಾಗ್ಲೂ ಲಕ್ಕಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇದು ನನ್ನ ಫಸ್ಟ್ ಅವಾರ್ಡ್. ಈ ವೇದಿಕೆ ಕೊಟ್ಟಿದ್ದಕ್ಕೆ ಸುವರ್ಣ ಚಾನಲ್ ಅವ್ರಿಗೆ, ಸುವರ್ಣ ಟೀಮ್ಗೆ ತುಂಬ ತುಂಬ ಥ್ಯಾಂಕ್ಸ್. ಕೋಟಿ ನಿರ್ಮಾಪಕ ದಮ್ಮವರು ಬನ್ನಿ ಸರ್. ಡೈರೆಕ್ಟ್ರೆ, ಏನ್ ಬೆಳಗ್ಗೆ ನಿದ್ದೆ ಮಾಡ್ತಾ ಇದಾರೆ ಸರ್? ಇದು ನಿದ್ದೆ ಅಲ್ಲ ಸರ್, ಅದು ಒಂದು ಸಬ್ಜೆಕ್ಟ್ ಒಳಗಡೆ ತುಂಬಾ ಡೀಪ್ ಆಗಿ ಹೋಗ್ಬಿಟ್ಟಿದೆ ಸರ್. ಜಾಸ್ತಿ ಡೀಪ್ ಆಗಿ ಹೋಗ್ಬೇಡಿ, ಉಸಿರು ಕಟ್ಟು ಸತ್ತೋಗ್ಬಿಡ್ತೀರಾ ಸರ್. ಹೇಳಿ ಸರ್. ಆಮೇಲೆ ನೋಡಪ್ಪ, ಈಗ ಹೆಂಗಿದ್ರು ಒಂದು ಸಿನಿಮಾ ಮಾಡ್ಬೇಕು ಅಂತಿದ್ದೆ, ಒಂದು ಕಾಮಿಡಿ ಸಿನಿಮಾ. ಸ್ವಲ್ಪ ಗ್ರಾಮರ್, ಆಮೇಲೆ ಈ ರೊಮ್ಯಾನ್ಸು ಇವೆಲ್ಲ ಇರಬೇಕು. ಅದೊಂದು ಕತೆ ಇದ್ರೆ ಹಂಗೆ ಬಿಡೋ ನೋಡೋ ಸರ್. ಒಂದು ಬೊಂಬಾಟಾಗಿರೋ ಕತೆ ಇದೆ ಸರ್, ಕೇಳಿದ್ರೆ ಹಂಗೆ ನಿಂತು ಬಿಡುತ್ತೆ. ಏನು ಹೌದು ಸರ್. ಅದಕ್ಕೆ ಟೋಪಿ ಹಾಕೊಂಡಿದ್ಯಾ? ಮುಂದುವರ್ಸು ಸರ್. ಸಿನಿಮಾ ಹೆಸರು ಸರ್. ಏನು ಸಿನಿಮಾ ಹೆಸರು? ನಗದು ಬಿದ್ದೋಗ. ಹಾ, ಸೂಪರ್. ಮೈಸೂರಲ್ಲಿ ಸೋಲ್ಡ್ ಔಟ್. ಸರ್, ಸಿನಿಮಾ ಓಪನಿಂಗು ಸರ್, ಹೀರೋ ಅಜ್ಜಿ ಸತ್ತೋಗ್ಬಿಟ್ಟವಳೆ. ಹೀರೋ ಗೋಳಾಡ್ತಾ ಇದ್ದಾನೆ ಸರ್, ಗೋಳಾಡ್ತಾ ಇದ್ದಾನೆ. ಹೀರೋಯಿನ್ ಎಂಟ್ರಿ ಸರ್, ಅಪ್ಪ ಅಮ್ಮನ ಜೊತೆ ಬರ್ತಾ ಇದ್ದಾಳೆ ಸರ್, ವೈಟ್ ಅಂಡ್ ವೈಟು ಸರ್. ಹೀರೋ ಗೋಳಾಡ್ತಾ ಅವಳನ್ನ ನೋಡ್ತಾನೆ ಸರ್. ಅಲ್ಲೊಂದು ಕ್ಲೋಸ್, ಇಲ್ಲೊಂದು ಕ್ಲೋಸು, ಲವ್ ಎಟ್ ಫಸ್ಟ್ ಸೈಟು ಸರ್. ಹಂಗೆ ಒಂದು ಸಾಂಗ್ ಹೋಗ್ಬಿಡ್ತೀವಿ ಸರ್. ಸಾಂಗು ಸರ್, ಹೀರೋ ನಮ್ಮಜ್ಜಿ ಸತ್ತೋದ್ಲು ಅಂತ ಹಾಡ್ತಾನೆ ಸರ್. ಹೀರೋಯಿನ್ ಸರ್ ಅವನ ಸಮಾಧಾನ ಮಾಡೋಕೆ ಅಂತ ನಿಮ್ಮಜ್ಜಿ ಸತ್ತೋದ್ರ ಅಂತ ಹಾಡ್ತಾರೆ ಸರ್. ಹೆಂಗಿದೆ ಸರ್? ಸೂಪರ್. ಚನ್ನಪಟ್ಟಣ ಮದ್ದೂರು. ಹಾ ಸರ್, ಸೋಲ್ಡ್ ಔಟ್. ಸಿನಿಮಾ ಹಿಸ್ಟ್ರಿಲಿ ಫಸ್ಟ್ ಟೈಮ್ ಸರ್. ಸಾವಿನ ಮನೆಯಲ್ಲಿ ಡ್ಯುಯೆಟ್. ಅದು ಒಂಥರ ನಿಜವೇ. ಸರ್, ಮುಂದುವರ್ಸು. ಕಟ್ ಮಾಡಿದ್ರೆ ಸರ್
ಹೀರೋಯಿನ್ ಸರ್, ಹಾ. ನೀಲಿ ಆಕಾಶ ಸರ್, ಹಾ. ಸ್ನೋ ಸರ್, ಹಾ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಡ್ಯಾನ್ಸ್ ಸರ್. ಕಟ್ ಇಟ್. ಯಾಕೆ ಸರ್? ಡೈರೆಕ್ಟ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಏನ ಸರ್ ಸ್ನೋ ಕಟ್ ಮಾಡ್ಬೇಕಾ? ಸ್ನೋ ಇರ್ಲಿ, ಆಕಾಶನೂ ಇರ್ಲಿ, ಹಾ. ಸ್ವಿಟ್ಜರ್ಲ್ಯಾಂಡ್ ಕಟ್ ಮಾಡಿ. ಮತ್ತೆ ಸ್ನೋ? ಅಯ್ಯೋ ಸ್ನೋ ಏನಪ್ಪ, ನನ್ನ ಬಾಮ ಇದ್ದಾವನಲ್ಲ, ಅವ್ನ ಫ್ಯಾಕ್ಟ್ರಿ ಐತೆ, ಐಸ್ ಫ್ಯಾಕ್ಟ್ರಿ. ಅಲ್ಲಿಂದ ಹಂಗೆ ಒಂದೆರಡು ಲೋಡ ತಂದು ನಮ್ಮ ಫಾರ್ಮ್ ಹೌಸ್ ಹಾಕ್ಸ್ಬಿಡೋಣ. ಈ ಕ್ಯಾಮ್ರಾದಲ್ಲ, ಲೋ ಆಂಗಲ್ನಾಗ ಇಟ್ಬಿಟ್ಟು ಕ್ಯಾಮ್ರಾ ಮುಂದೆ ಐಸು, ಮೇಲೆ ಆಕಾಶ, ಹೀರೋಯಿನ್ ಮಧ್ಯೆ ಜಿಂಗ್ ಛಾ ಜಿಗ್ ಜಿಗ್ ಛಾ. ಹೆಂಗೆ? ಬೇಡ ಅಣ್ಣಯ್ಯ, ನನಗಿದು ಚಾಲೆಂಜು. ನನ್ನ ಕ್ಯಾಮ್ರಲ್ಲಿ ಪ್ರೊಡ್ಯೂಸರ್ ಫಾರ್ಮ್ ಹೌಸ್ನ ಹಿಮಾಲಯ ತರ ತೋರಿಸ್ತೀನಿ. ಡೈರೆಕ್ಟ್ರೆ ಅವ್ನಿಗೆ ಯಾಕ್ರಿ ಹೊಡೆಕ್ ಹೋಯ್ತೀರಾ? ಈ ಸ್ವಿಟ್ಜರ್ಲ್ಯಾಂಡ್ ಆಕಾಶ ಬೇರೆ ಇರ್ತದ, ಏನೆಲ್ಲ ಐಸಿ ಕೆಂಪಿರ್ತದ. ಒಟ್ನಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಸಿನಿಮಾ ರಿಚ್ ಆಗಿ ಬರ್ಬೇಕು ಮಾತ್ರ. ಕಟ್ ಮಾಡಿದ್ರೆ ಹೀರೋಯಿನ್ ಸರ್ ಕಾಶ್ಮೀರದಲ್ಲಿ ಆಪಲ್ ತೋಟದಲ್ಲಿ ಓಡ್ತಾ ಇದ್ದಾಳೆ ಸರ್, ಹಿಂದೆಗಡೆ ಹಿಮಾಲಯ ಇದೆ ಸರ್. ಕಟ್ ಇಟ್. ಏನ ಸರ್? ನೋಡಪ್ಪ, ಆಪಲ್ ಇರ್ಲಿ, ಆಮೇಲೆ ಹಿಮಾಲಯನೂ ಇರ್ಲಿ, ಕಾಶ್ಮೀರ ಮಾತ್ರ ಕಟ್ ಮಾಡಿ. ಹೆಂಗೆ ಸರ್? ಅಯ್ಯೋ ನಮ್ಮ ಫಾರ್ಮ್ ಹೌಸ್ ಐತಲ್ಲಪ್ಪ, ಅಲ್ಲಿಗೆಲ್ಲ ಚೇಪೆ ಗಿಡಗಳವೆ. ಒಂದ್ 5 kg ಸೇಬ್ ತರಿಸ್ಬಿಟ್ಟು ಅದಕ್ಕೆ ಚೆನ್ನಾಗಿ ಕಟ್ಬಿಟ್ಟು, ಆಮೇಲೆ ಆ ಸ್ವಿಟ್ಜರ್ಲ್ಯಾಂಡ್ ಶಾರ್ಟ್ನಾಗ ಇಟ್ಟಿದ್ವಲ್ಲ ಐಸು, ಕ್ಯಾಮ್ರಾ ಮುಂದಿಂದು ಅದನ್ನ ತೆಗೆದು ಹಿಂದಕ್ಕೆ ಹಾಕ್ಬಿಡೋದು. ಹಿಮಾಲಯ ಆಯ್ತು, ಸಾಂಗ್ ಸೂಪರು, ಕಾಂಪ್ರಮೈಸ್ ಆಗಬಾರ್ದು. ಸಿನಿಮಾ ರಿಚ್ ಆಗಿ ಬರ್ಬೇಕಷ್ಟೇ. ಮುಂದುವರ್ಸು. ನೆಕ್ಸ್ಟ್ ಸರ್ ಕಟ್ ಮಾಡಿದ್ರೆ ಹೀರೋಯಿನು ಮಡಿಕೇರಿಲಿ ಮಂಜಲಿ ಕೈ ಹಿಡ್ಕೊಂಡಂಗೆ ಸರ್. ಕಟ್ ಅನ್ಬೇಡಿ ಸರ್, ನಿಮ್ ಫಾರ್ಮ್ ಹೌಸ್ ಅಲ್ಲೇ ಸೊಳ್ಳೆ ಗೊಡೆ ಮಿಷಿನ್ ತಂದು ಹೊಗೆ ಹಾಕ್ಬಿಟ್ಟು ಅದನ್ನೇ ಮಂಜು ಅಂತ ತೋರ್ಸಮ್ಮ. ಆಮೇಲೆ ಕಾಪಿ ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಕಾಂಗ್ರೆಸ್ ಗಿಡ ನೆಟ್ಬಿಟ್ಟು ಶೂಟ್ ಮಾಡಮ್ಮ. ಓಕೆನಾ? ಟ್ರ್ಯಾಕಿಗೆ ಬಂದೆ, ಕತೆ ಓಕೆ. ಆಮೇಲೆ ಇಲ್ಲಿ ನೋಡಪ್ಪ, ಇಲ್ಲಿ ಈ ಸ್ಟಾರ್ ಕಾಸ್ಟು, ಈ ಕಾಮ್ರಾ, ಹೀರೋಯಿನು. ಸರ್ ನೀವೇನು ಯೋಚನೆ ಮಾಡಿ ಸರ್, ಏನು ಯೋಚನೆ ಮಾಡಿ ಸರ್. ನೋಡಿ ಸರ್, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲ ನಂದೇ ಸರ್. ಇವರು ನಮ್ಮ ಹೆಂಗಸರು ಹೀರೋಯಿನು ಸರ್. ಇವನು ನನ್ನ ತಮ್ಮ ಕ್ಯಾಮ್ರಾಮನ್ ಸರ್. ನನ್ನ ಬಾಮುದ ಮ್ಯೂಸಿಕ್ ಸರ್. ಕೈ ಬಿಡಿ ಸರ್. ನೋಡಪ್ಪ, ಈಗ ಸ್ವಲ್ಪ ಮೋಷನ್ನು, ಇದು ರೆಮೋಷನ್ ಬಗ್ಗೆ ಮಾತಾಡ್ಬೋದು ಸರ್. ಅದು ಬಂದು ಇವನು, ನಾನು, ಇವನು ಅದೆಲ್ಲ ಗೊತ್ತಿಲ್ಲಪ್ಪ. ನಾನು ನಿನ್ನ ಸಿನಿಮಾಕ್ಕೆ 1,10,00,000 ಕೊಟ್ಬಿಡ್ತೀನಿ. ಯಾಕವ? ನನ್ನ ಗಂಡನ ಮುಖಕ್ಕೆ 1 ಕೋಟಿನಾ? ಸರ್ ನೋಡಿ ಸರ್, ಅದು ನೀವು ಅಂತ ನಾನು ಒಪ್ಕೋತಾ ಇದ್ದೀನಿ. ಬೇರೆಯವ್ರಾದ್ರೆ ಮಾರ್ಕೆಟ್ ನಿಮಗೆ ಗೊತ್ತಿದೆ. ಅದು ಅದಿರ್ಲಿ. ಈಗ ನೋಡಪ್ಪ, 101 ರೂಪಾಯಿ ಆಯ್ತೆ, ಇಟ್ಕೊಂಬಿಡು. ಮಿಕ್ಕದ್ದು ಸಿನಿಮಾ ಮುಗಿದ್ಮೇಲೆ. ಅಲ್ಲ ಸರ್, ಇಷ್ಟಕ್ಕೆ ಸರ್ ನೋಡೋ, ಇನ್ನೊಂದು ದೀಪಾವಳಿಗೆ ಬಂತು, ಮೋರ್ದಾಗಿರ್ತ ಸ್ಟಾರ್ಟ್ ಮಾಡಿ ಮುಗಿಸೋದಾದ್ರೆ ಮುಗಿಸ್ಬಿಡು. ನಾ ಬರಲಾ? ಆಮೇಲೆ ಹೀರೋ ಚಂದ್ರಮೋಹನ್. ಬೇಡ ಸರ್. ಯಾಕೋ ಸರ್? ಅವ್ನ ಮತ್ತೆ ಹಳೆ ಡಬ್ಬು ಸರ್. ಅದೆಲ್ಲ ಆಗಲ್ಲ ರೀ, ಚಂದ್ರಮೋಹನೇ ಬೇಕು. ಬೇಡ ಸರ್. ಬೇಡ ಅಂದ್ರೆ ಕೊಡ್ರಿ ಸರ್. ನಾನು ಬೇಡ ಅಂದಿದ್ದು ಬೇರೆ ಡೈರೆಕ್ಟರ್ ಬೇಡ ಅಂತ, ಅವನೇ ಇಟ್ಕೊಂಡು ಮ್ಯಾನೇಜ್ ಮಾಡೋಣ ಬಿಡಿ ಸರ್. ಇರ್ಲಿ ಬಿಡಪ್ಪ. ನೋಡು, ದೀಪಾವಳಿ ಹಬ್ಬ ಹತ್ರ ಬರ್ತೈತೆ, ಹಂಗೆ ಎಲ್ಲ ಶಾರ್ಟ್ ಇಟ್ಬಿಟ್ಟು ಮೊರದಾಗಿತ್ತ ಮಾಡ್ಬಿಟ್ಟು ಆದ್ರೆ ಸಿನಿಮಾನ ಎತ್ಬಿಡೋದು. ಓಕೆನಾ? ರೈಟ್, ಓಕೆ, ಬರ್ತೀನಿ ನಾನು. ಆಕ್ಷನ್ ಹಂಗೆ ಹೋಗ್ಬಿಡು. ಕ್ಯಾಮ್ರಲ್ಲಿ ಹೋಗಲ್ಲ, ಹಂಗೆ ಹೋಗು. ಹಂಗೆ ಹಂಗೆ ಅಷ್ಟು ಹಂಗೆ ಟೈಟಲ್ಲಿ ಹೋಗ್ಬೇಕು. ಏನು ಸಾರ್? ಸೂಪರ್ ಲುಕ್. ಥ್ಯಾಂಕ್ ಯು. ಹಲೋ ಸರ್. ಹಲೋ 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 ಸರ್. ಇದು ಲವ್ ಸ್ಟೋರಿ ಸರ್. ಓಕೆ. ಡಿಫ್ರೆಂಟ್ ಲವ್ ಸ್ಟೋರಿ ಸರ್. ಓಕೆ. ಈ ಲವ್ ಸ್ಟೋರಿಲಿ ಹೀರೋ ಹೀರೋಯಿನ್ ಲವರ್ಸ್ ಆದ್ರೂ ಟಚೇ ಮಾಡಲ್ಲ ಸರ್. ಓ, ಐ ಲೈಕ್ ಇಟ್, ಐ ಲೈಕ್ ಇಟ್. ಟಚ್ ಮಾಡಲ್ಲ. ಗುಡ್ ಗುಡ್ ಗುಡ್. ಓಕೆ ಸರ್, ಸೀನ್ ಹೇಳಿ, ಸೀನ್ ಹೇಳಿ. ಈ ಸೀನಲ್ಲಿ ಸರ್ ನೀವು ಈ ಕಾರ್ನರ್ ಅಲ್ಲಿ ಕೂತಿರ್ತೀರಾ ಸರ್. ಓಕೆ. ಅವರು ಆ ಮೂಲೆಯಲ್ಲಿ ಕೂತಿರ್ತಾರೆ ಸರ್. ಓಕೆ. ದೂರ ದೂರ ಕೂತಿದ್ರು ನೀವು ಒಬ್ರನ್ನೊಬ್ರು ನೋಡ್ತಾ ಇರ್ತೀರಾ ಸರ್. ಓಕೆ. ನಿಮ್ದೊಂದು ಕ್ಲೋಸು, ಇವ್ರದೊಂದು ಕ್ಲೋಸು, ನಿಮ್ದೊಂದು ಕ್ಲೋಸು, ಇವ್ರದೊಂದು ಕ್ಲೋಸು, ಕಣ್ಣಲ್ಲೇ ಎಲ್ಲ ಆಗ್ಬೇಕು. ಓಕೆ ಓಕೆ. ರೆಡಿ 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 ಸರ್. ರೆಡಿ ರೆಡಿ. ಓಕೆ ಓಕೆ. ಆಕ್ಷನ್ ಹೇಳಿ, ಆಕ್ಷನ್ ಹೇಳಿ. ರೆಡಿ ರೆಡಿ ಸರ್. ರೆಡಿ ರೋಲ್. ಡೈರೆಕ್ಟ್ರೆ, ಒಂದು ಸಜೆಷನ್. ನಾವು ಸಜೆಷನ್ಸ್ಗೆ ಓಪನ್ ಸರ್. ನೋಡಿ, ಹೀರೋಯಿನ್ ಆ ಮೂಲೆಯಲ್ಲಿ, ಹೀರೋ ಈ ಮೂಲೆಯಲ್ಲಿ. ಹೌದು. ಹೀರೋದೊಂದು ಕ್ಲೋಸ್. ಹೌದು. ಆ ಹೀರೋಯಿನ್ ಒಂದು ಕ್ಲೋಸ್ ಆಯ್ತಾ?
ನಮ್ಗೆ ಹಂಗೆ ಫೀಲಿಂಗ್ಸ್ ಬರುತ್ತೆ ಸರ್. ಹೌದು ಹೌದು ಸರ್. ಹೀರೋ ತಡ್ಕೊಳಕ್ಕಾಗಲ್ಲ ಸರ್. ಸರ್ಕಂತ ಜರ್ಗಿ ಲಪಕ್ಕಂತ ಹಿಡಿದು ಸೂಪರ್ ಶಾಟು. ಸರ್ ಸಾರಿ ಡೈರೆಕ್ಟರ್, ಸ್ವಲ್ಪ ಇನ್ವಾಲ್ವ್ ಆಗ್ಬಿಟ್ಟು. ಬನ್ನಿ ಸರ್, ಸಿಂಗ್ ಚೇಂಜ್ ಬನ್ನಿ. ಓಕೆ ಓಕೆ. ಇದು 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 ಆಗಲ್ಲ ಸರ್. ಇದು ಸರ್ ಈಗ ಏನು ಅಂದ್ರೆ ನೀವು ಹೀರೋ ಸರ್. ಓಕೆ. ಟ್ರೈನಲ್ಲಿ ಹೋಗ್ತಾ ಇದ್ದೀರಿ ಸರ್. ಟ್ರೈನಲ್ಲಿ ಹೀರೋ 110 ಕಿಲೋಮೀಟರ್ ಸ್ಪೀಡಲ್ಲಿ ದಡ 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 ಹೋಗ್ತಾ ಇದ್ದಾನೆ ಸರ್. ಓಕೆ. ಇವಳು ಹೀರೋಯಿನ್ ಸರ್. ಪಕ್ಕ ಕಾರಲ್ಲಿ ಸರ್, ಕಾರಲ್ಲಿ 110 ಕಿಲೋಮೀಟರ್ ಅಲ್ಲಿ ಸ್ಪೀಡಾಗಿ ಅಂತ ಹೋಗ್ತಾ ಇದ್ದಾಳೆ ಸರ್. ಓಕೆ. ನೀವು ಅಲ್ಲಿಂದ ನೋಡ್ತೀರಾ ಸರ್, ಇವಳು ಇಲ್ಲಿಂದ ನೋಡ್ತಾಳೆ ಸರ್. ಒಂದು ಕ್ಲೋಸು ಸರ್, ಒಂದು ಕ್ಲೋಸು ಸರ್. ಕಣ್ಣಲ್ಲೇ ಎಲ್ಲ. ಗ್ರೇಟ್ ಗ್ರೇಟ್, ಸೂಪರ್ ಸೂಪರ್ ಸೂಪರ್. ಓಕೆ, ರೆಡಿ ಸರ್, ರೆಡಿ ಸರ್. ರೋಲ್. ಡೈರೆಕ್ಟ್ರೆ, ಇನ್ನೊಂದು ಸಜೆಷನ್ ಹೇಳಿ. ನೋಡಿ, ಇದು ಹೀರೋ ಟ್ರೈನಲ್ಲಿ ಹೋಗ್ತಾನೆ ಸರ್. ಹೌದು. 110 ಕಿಲೋಮೀಟರ್ ಸ್ಪೀಡು. ಹೌದು. ಹೀರೋಯಿನ್ ಪಕ್ಕದಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾಳೆ ಸರ್. 110 ಕಿಲೋಮೀಟರ್ ಸ್ಪೀಡು. ಹೌದು. ಹೀರೋಯಿನ್ ನೋಡ್ತಾನೆ ಸರ್. ಲವ್ ಆಗತ್ತೆ ಸರ್. ಇಲ್ಲಿ ಇದ್ರ ಹತ್ರ ಭಾಗ ಹತ್ರ ಬರ್ತಾನೆ ಸರ್. ಟ್ರೈನ್ 110 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಇದೆ ಸರ್. ಆದ್ರೆ ಲವ್ ಮುಂದೆ ಅದು ಯಾವ ಲೆಕ್ಕ ಸರ್? ಹೀರೋ ಟ್ರೈನ್ ಜಂಪ್ ನಿಮ್ಮ ಅತ್ಯಕಲ್ಲ. ಸಾರಿ ಸರ್, ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗ್ಬಿಡಿ. ಜಾಸ್ತಿ ಇನ್ವಾಲ್ವ್ ಹೋಗ್ಬೇಡಿ ಸರ್, ನನಗೆ ಕಷ್ಟ ಆಯ್ತದೆ ಸರ್. ಈ ಸಿನಿಮಾ ಸರ್. ಓಕೆ ಸರ್. ಈಗ ಇವಳು ನಿಮ್ಮ ತಾಯಿ ತಾಯಿ ಸರ್. ನೀವು ಅವಳ ಅಲ್ಲ ಮಗ ಸರ್. ಓಕೆ. ಜಾತ್ರೆಯಲ್ಲಿ ತಪ್ಪೋಗಿದ್ದೀರಾ ಸರ್ 15 ವರ್ಷದಿಂದ. ಈಗ ಸಿಕ್ಕಿದ್ದೀರಾ ಸರ್. ಈ ಸೀನ್ ಮಾಡೋಣ ಸರ್. ಬನ್ನಿ ಸರ್. ರೆಡಿ? ಓಕೆ. ರೆಡಿ? ರೆಡಿ. ರೆಡಿ ರೋಲ್ ಅಂಡ್ ಆಕ್ಷನ್. ನೋಡಿ, ನಾನು ನಿನ್ ಮಗ ಅಲ್ಲ, 15 ವರ್ಷದಿಂದ ಕಳೆದೋಗ್ರು ನಿನ್ ಗಂಡ. ಬಿಡಿ ಸರ್, ಅವಳು ನಿಮ್ಮ ಮುತ್ತಜ್ಜಿ ಸರ್. ಸತ್ತೋಗ್ಬಿಟ್ಟಾಳೆ ಸರ್. ನೀವೆಲ್ಲಿ ಗೋಳಾಡ್ಬೇಕು ಸರ್. ಯಾವ ಸಿನಿಮಾ ಡೈರೆಕ್ಟರ್ ನೀನು? ಯಾಕೆ ಸರ್? ಹೀರೋಯಿನ್ ಹೀರೋ ಮುಟ್ಟಕ್ಕೆ ಬಿಡಲ್ಲ ಅಂತಿಲ್ವಲ್ಲ? ಈ ತರದ ಫಸ್ಟ್ ನೈಟ್ ಮಾಡಕ್ಕಾಗಲ್ಲಪ್ಪ. ನಮ್ಮ ಸಿನಿಮಾ ಓಡೋದಂಗೆ ಅದೆಲ್ಲ ಗೊತ್ತಿಲ್ಲ ನನಗೆ. ಫಸ್ಟ್ ನೈಟ್ ಸೀನ್ ಮಾಡು ಈಗ. ಅಯ್ಯೋ ಸರ್, ಆ ಸೀನ್ ಬೇಡ ಸರ್. ನಿಮ್ಮ ಮೌನ ಹೇಳ್ತಾ ಇದ್ದೀನಿ, ಬೇಡ ಸರ್. ಯಾಕೋ ಸರ್? ಈಗಲೇ ಹೀರೋ ಬ್ರಾಂದಿ ಗ್ಲಾಸಲ್ಲಿ ಬಿದ್ದರು ನೋಡತ್ತರ ಹಾಡ್ತಾನೆ. ಆ ಸೀನ್ ಮಾಡಿದ್ರೆ ಅವಳ ಗತೆ ಏನು ಸರ್? ಅದೆಲ್ಲ ಗೊತ್ತಿಲ್ಲ. ನೀನೇನಾರ ಫಸ್ಟ್ ನೈಟ್ ಸೀನ್ ಮಾಡ್ಲಿಲ್ಲ ಅಂದ್ರೆ ನನ್ನ ಅಡ್ವಾನ್ಸ್ ಕೊಡು, ಸಿನಿಮಾ ಬೇರೆ. ಅಯ್ಯೋ ರಾಮ ರಾಮ ಶ್ರೀರಾಮ. ಓಕೆ, ರೆಡಿ ರೆಡಿ. ಸಾಂಗು, ಲೊಕೇಶನ್ ಶಿಫ್ಟ್, ರೆಡಿ. ರಾಮ ರಾಮ ಶ್ರೀರಾಮ, ರಾಮ 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 ಶ್ರೀರಾಮ. ರಾಮ ರಾಮ ಓ ಶ್ರೀರಾಮ, ಫಸ್ಟ್ ನೈಟ್ನಲ್ಲೇ ಆಯ್ತಾ ಟ್ರಾಫಿಕ್ ಜಾಮ. ಓ ರಾಮ ರಾಮ ಓ ಶ್ರೀರಾಮ, ಫಸ್ಟ್ ನೈಟ್ನಲ್ಲೇ ಆಯ್ತಾ ಟ್ರಾಫಿಕ್ ಜಾಮ. ಎಲ್ಲೇ ಹೋದ್ರು ಫುಲ್ಲು ಟೆನ್ಷನ್ ಇಲ್ಲ, ಆರಾಮ. ಮೂಗು ಮುಚ್ಕೊಂಡು ಮಾಡೋ ಈಗ ಪ್ರಾಣಾಯಾಮ. ರಾಮ ರಾಮ ಓ ಶ್ರೀರಾಮ, ಫಸ್ಟ್ ನೈಟ್ನಲ್ಲೇ ಆಯ್ತಾ ಟ್ರಾಫಿಕ್ ಜಾಮ. ಓ ರಾಮ ರಾಮ ಓ ಶ್ರೀರಾಮ, ಫಸ್ಟ್ ನೈಟ್ನಲ್ಲೇ ಆಯ್ತಾ ಟ್ರಾಫಿಕ್ ಜಾಮ. ಟೀನೇಜ್ ಅಂದ್ರೆ ಜಾಲಿ ಏಜು, ಮಸ್ತಿ ಮೋಜು. ಲವ್ ಮಾಡ್ತಾನೆ ಇದ್ರೆ ಚೆನ್ನ, ಯಾಕೆ ಮ್ಯಾರೇಜ್? ಟೀನೇಜ್ ಅಂದ್ರೆ ಜಾಲಿ ಏಜು, ಮಸ್ತಿ ಮೋಜು. ಲವ್ ಮಾಡ್ತಾನೆ ಇದ್ರೆ ಆಯ್ತು, ಯಾಕೆ ಮ್ಯಾರೇಜ್? ಇನ್ನು ಮ್ಯಾರೇಜ್ ಆಗಿಲ್ವಾ ಸಿಂಗಲ್ ಪಾಟ? ಲಕ್ಕಿ ನೀವು ಡಬಲ್ ಕೊಟ್ಟು ಭಾರಿ ಬೇಜಾಡು. ಇನ್ನು ಮದುವೆ ಆಗಿಲ್ವಾ ಸಿಂಗಲ್ ಪಾಟ? ಲಕ್ಕಿ ನೀವು ಡಬಲ್ ಕೊಟ್ಟು ಭಾರಿ ಬೇಜಾಡು. ಎಳೆದಾಟ ಮುಖಾಟ ಡಬಲ್ ಕಾಟ, ಡಬಲ್ ಕಾಟ, ಓ ಡಬಲ್ ಕಾಟ. ರಾಮ ರಾಮ ಅಯ್ಯೋ ರಾಮ, ಫಸ್ಟ್ ನೈಟ್ನಲ್ಲೇ ಆಯ್ತಾ ಟ್ರಾಫಿಕ್ ಜಾಮ. ಹಾಲಿನಂತ ಸಂಸಾರದಲ್ಲಿ ನಿಂಬೆ ಹುಳಿ ಹಿಂಡು ಬಿಟ್ನಲ್ರಿ.
ಸಂಜೆಯ ಬಹಳನೇ ವಿಶೇಷವಾದಂಥ ಒಂದು ಅವಾರ್ಡ್ ಬೆಸ್ಟ್ ಕಾಮಿಡಿ ಫಿಲ್ಮ್. ಈ ಅವಾರ್ಡ್ ಯಾರಿಗೆ ಸಲ್ಲುತ್ತೆ ಅಂತ ನೋಡೋಣ. ನಾಮಿನೇಷನ್ಸ್ ಪ್ಲೀಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫೋಮಿ ಮೊಬೈಲ್ಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಬೆಸ್ಟ್ ಫಿಲ್ಮ್ ನಾಮಿನೀಸ್ ಆರ್ ದೇವರಾಣೆ, ರ್ಯಾಂಬೋ, ವಿಕ್ಟರಿ, ಆಸೆನೆ ಇಲ್ಲದೂನು ಭಿಕಾರಿ, ಪರಾರಿ. And the winner is ಬೆಸ್ಟ್ ಕಾಮಿಡಿ ಫಿಲ್ಮ್. ಈ ಅವಾರ್ಡ್ ಅನ್ನ ನೀಡೋದಕ್ಕೆ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ ನಮ್ಮ ಸಿನಿಮಾದ ಗುರುಗಳಾದಂತ ಗುರು ಪ್ರಸಾದ್ ಅವ್ರನ್ನ ಪ್ಲೀಸ್. ಬೆಸ್ಟ್ ಕಾಮಿಡಿ ಫಿಲ್ಮ್ ಅವಾರ್ಡ್ ಗೋಸ್ ಟು ವಿಕ್ಟ್ರಿ. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫೋಮಿ ಮೊಬೈಲ್ಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಬೆಸ್ಟ್ ಫಿಲ್ಮ್ ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗ ಲೈಫ್ ವಿಕ್ಟರಿ. ಇದು ಒಂದು ಕಾಮಿಡಿ ಚಿತ್ರ ಗೆಲ್ಲೋದು ತಮಾಷೆ ಕೆಲಸ ಅಲ್ಲ. ಅದನ್ನು ಎಲ್ಲರ ಹೆಗಲ ಮೇಲೆ ಹೊತ್ಕೊಂಡು ಇಡೀ ತಂಡ ಶ್ರಮ ವಹಿಸಿರುತ್ತೆ. ಒಂದು ಗೆದ್ದಾಗ ಅದು ಕೂಡ ಆನಂದ, ಅದ್ಭುತವಾದ ಆನಂದ ಅದು. ಸೊ ಅವಾರ್ಡ್ ಪ್ಲೀಸ್. ನಾನು ಮೋಹನ್ ಸರ್ಗೆ ಒಂದು ಕ್ವಶನ್ ಕೇಳೋದಿದೆ. ನಾವು ಕಾಮಿಡಿ ಫಿಲಮ್ ಎಲ್ಲ ಮಾಡ್ತೀವಿ, ಶರಣ್ ಡೇಟ್ಸ್ ಕೊಟ್ಬಿಟ್ರೆ ಕೊಡ್ಸಿದ್ರೆ ನನಗೆ ಒಳ್ಳೆ ಪೇಮೆಂಟ್ ಕೊಟ್ಟರೆ ನಾನು ಒಂದು ಹಿಟ್ ಕೊಡೋ ಸಾಧ್ಯತೆ ಇದೆ, ಏನಂತೀರಿ? ಈ ನಂದವ್ರು ನನ್ನ ಮೇಲೆ ಕೂತ್ಕೊಂಡ್ಬಿಟ್ರೆ ಮೂಲೆಲ್ಲ ಹೊಡೆದೋಗ್ಬಿಡುತ್ತೆ. ನನಗೆ ಹಾಕ್ಬಿಟ್ಟು ಅವ್ರಿಗೆ ಕೊಡ್ತೀಯ ಅಂತಾರೆ. ಆಮೇಲೆ ನಂದಾ ಸರ್ ಈ ತರ ಎಲ್ಲ ಧಮ್ಕಿ ಕೊಡ್ತೀರಾ ಸರ್ ನೀವು? ಇಲ್ಲ, ಡೆಫಿನೆಟ್ ಆಗಿ ಗುರು ಸರ್ ಮಾಡಿದ್ರೆ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ನಾನು ಅಸಿಸ್ಟ್ ಮಾಡ್ಬಿಡ್ತೀನಿ ಬೇಕಾದ್ರೆ ಅವ್ರಿಗೆ ಅಸೋಸಿಯೇಟ್ ಆಗಿ, ಏನು ತೊಂದರೆ ಇಲ್ಲ. ಆ ಥರ ದಿಗ್ಗಜ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ರು ಥ್ಯಾಂಕ್ಸ್, ಅದೆಲ್ಲ ಏನಿಲ್ಲ. ಸರ್ ನನ್ನ ಡೇಟ್ ಕೇಳಿದ್ರು, ಇದನ್ನು ಫಾರ್ಮಲ್ಲ ಕೇಳೋದು ಬೇಕಾಗಿಲ್ಲ, ಅವ್ರು ಅನೌನ್ಸ್ ಮಾಡಿಬಿಟ್ಟು ಆಮೇಲೆ ಇಂಥ ದಿವಸ ಅಂತ ಅಂದ್ಬಿಟ್ಟು ಮ್ಯಾನೇಜರ್ ಕೈಲಿ ಫೋನ್ ಮಾಡಿಸಿದ್ರೆ ಸಾಕು, ನಾನು ಅಲ್ಲಿ ಹೋಗ್ತೀನಿ. ಇದು ಶರಣ್ ಅವ್ರು ಮಾಡಿರೋ ಬೆಸ್ಟ್ ಜೋಕು, ವಿಕ್ಟ್ರಿ ಇಟ್ಟಿಟ್ಕೊಂಡು. ಇಷ್ಟು ಸೀರಿಯಸ್ ಆಗಿ ಶರಣ್ ಅವ್ರು ಜೋಕ್ ಮಾಡಲ್ಲ ಸರ್, ಪಾಪ ಅವ್ರು ಇಷ್ಟು ಸೀರಿಯಸ್ ಆಗಿ ಜೋಕ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ವಿಕ್ಟ್ರಿ ಚಿತ್ರ ಮತ್ತೊಮ್ಮೆ ನಮ್ಮೆಲ್ಲರನ್ನ ಬಹಳಷ್ಟು ರಂಜಿಸಿದ್ದೀರಾ. ಇದೇ ರೀತಿ ಮುಂದಿನ ಚಿತ್ರಗಳ ಮೂಲಕ ಕೂಡ ನಮ್ಮನ್ನ ರಂಜಿಸ್ತಾ ಇರಿ ಅಂತ ಹೇಳ್ತೀವಿ. ಇಷ್ಟೋ ತನಕ ಕಾರ್ಯಕ್ರಮದಲ್ಲಿ ನಾನೊಬ್ಳೆ, ಯಾರು ಅಕ್ಕ ಪಕ್ಕ ಹಂಗ ಹಿಂಗ ಯಾರು ಇಲ್ಲ, ನಾನೊಬ್ಳೆ ಕಿಂಗ್ ತರ ಆಂಕರಿಂಗ್ ಮಾಡಿದೆ. ಬಹಳ ಸಂತೋಷ ಆಯ್ತು. ಈ ತಲೆನೋವು ಇರಲಿಲ್ಲ, ಆದರೆ ಆವಾಗಿಂದ ಹಿಂದೆಯಿಂದ ಒಂದು ವಾಯ್ಸ್ ಕೇಳಿ ಬರ್ತಾ ಇದೆ. ಅವ್ರು ಎಲ್ಲೋದ್ರು ಅಂತ ಪಾಪ ನನಗೂ ಗೊತ್ತಿಲ್ಲ. ಒಂದ್ಸಲಿ ಚೆಕ್ ಮಾಡ್ಕೋಣ. ಕಂದಮ್ಮಗಳ, ನನ್ನ ಪ್ರಿಯತಮೆಗಳ, ಎಲ್ಲಿದ್ದೀರಾ? ರವಿಜಿ, ಶಿವಣ್ಣ ಅವರು ಲಾಂಗ್ ಇಟ್ಕೊಂಡಿದ್ದನ್ನ ನಾವು ನೋಡಿದ್ದೀವಿ. ಇದು ಯಾವಾಗಿಂದ ತ್ರಿಶೂಲ ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಸರ್, ಇದು ಹೆಂಗ್ ಬಂದ್ಬಿಟ್ಟು ಕಾಯಲ್ಲಿ? ನಾವು ಮಯೂರ್ ಅಂತಾರ ಸ್ಟೈಲ್ ಟ್ರೈ ಮಾಡಿದ್ವಿ. ಓ ಸರ್, ನೀವು ಅವರೇನಾ? ಅಯ್ಯೋ, ಅದಕ್ಕೆ ಶಿವಣ್ಣ ಸ್ಟೈಲ್ ಟ್ರೈ ಮಾಡಿದ್ರೆ ನೀವು ಬೀಳೋ ಚಾನ್ಸಸ್ ಇದೆ. ಭೋಲೆನಾಥ್ ಲಾಂಗ್ ಹಿಡಿಯಲ್ಲ, ತ್ರಿಶೂಲ ಹಿಡಿಯೋದು. ಓಕೆ, ಮಾಡರ್ನ್ ಡ್ರೆಸ್ ಅಲ್ಲಿ ತ್ರಿಶೂಲ ಹಿಡ್ಕೊಂಡ್ ಬಂದ್ಬಿಟ್ಟಿದಾರ ಭೋಲೆನಾಥ್ ಅವರು. ಇವಾಗ ನೀವೇನಾದ್ರೂ ನಮ್ಮ ಜೊತೆ ನನ್ನ ಇಂಪ್ರೆಸ್ ಮಾಡ್ಕೊಂಡು ನನ್ನ ಜೊತೆ ಬಂದಿಲ್ಲ ಅಂದ್ರೆ ಬರಲ್ಲ ರೀ.
ಮುಂದ್ಗಡೆ ಶರಣ್ ಇದ್ದಾರೆ, ಇಲ್ಲಿ ರವಿ ಇದ್ದಾರೆ, ಅವ್ರ ಜಾನೇಶ್ ಅವ್ರು ಇದ್ದಾರೆ. ಇವ್ರನ್ನೆಲ್ಲ ಬಿಟ್ಬಿಟ್ಟು ನಾನು ನಾನು ನಿಮ್ಮ ಮೇಲೆ ಪ್ರಯೋಗ ಮಾಡಲ್ಲ, ಬೇರೆಯವ್ರ ಮೇಲೆ ಪ್ರಯೋಗ ಮಾಡ್ತೀನಿ. ನೋಡ್ತಾ ಇರಿ ನಿಮ್ಮನ್ನ ಹೆಂಗ್ ಇಂಪ್ರೆಸ್ ಮಾಡ್ತೀನಿ. ಇಂಪ್ರೆಸ್ ಆಮೇಲೆ ಮಾಡಿವ್ರಂತೆ. ನಿಮ್ಮ ಇನ್ನೊಬ್ರು ಅವ್ರ ಪಾರ್ಟ್ನರ್ ಬರ್ಲಿಲ್ವಾ? ನಾವಿಬ್ರು ಒಂದಾಗಿ ಬಂದಿದ್ದೀವಿ ಈಗ. ಸಂತೋಷದಲ್ಲಿರ್ಬೇಕಾದ್ರೆ ಎಂತೆಂಥವ್ರನ್ನ ಸೃಷ್ಟಿ ಮಾಡ್ಬಿಡ್ತಾನೆ, ಆದ್ರೆ ಕೋಪದಲ್ಲಿದ್ದಾಗ ಮಾತ್ರ ನನ್ನಂತವ್ರನ್ನ ಸೃಷ್ಟಿ ಮಾಡ್ತಾನೆ. ಅನೋ ಯಾರಪ್ಪ ನೀನು? ಫೀಡಿಂಗ್ ಬಾಟ್ಲ್ ತರ ಇದೆಯಾ? ಹೆಂಗಾರು ಒಪ್ಕೋತಿ ಅನ್ಕೊಂಡೆ, ಅಲ್ಲ ಇನ್ನೂ ಇದೆ, ಇನ್ನು ತೋರಿಸ್ತೀವಿ ನಾವು. ಏನು ಮಾಡಿ ಇಬ್ರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತ ಗುರುಪ್ರಸಾದ್ ಸರ್ ನಮ್ನ ಆಚೆ ಕಳಿಸ್ಬಿಟ್ರು. ಇವಾಗ ನಾವಿಬ್ರು ಒಂದಾಗಿ ಬಂದಿದೀವಿ, ಫ್ರೆಂಡ್ಸ್ ಆಗಿ ಬಂದಿದೀವಿ. ಅಪ್ಕೊಳ್ಳಿ. ಬೈ ದ ವೇ ನಿನ್ನ ಹೆಸರೇನಪ್ಪ? ನಾನು ಗಜನಿ ತಮ್ಮ ರಜನಿ. ಅಯ್ಯೋ ರಾಮ, ಅವಾಗ ಅವರಿಬ್ರು ಕಾಟ ತಾಳಕ್ಕಾಗಿಲ್ಲ ಅಂತ ಇನ್ನೊಬ್ಬ ಕಳ್ಸ್ಬಿಟ್ರೆ ಈಗ ಇನ್ನಿಬ್ರು ಬಂದಿದ್ದಾರೆ. ಒಬ್ಬ ಪಕ್ಕದಲ್ಲಿ ಫೀಡಿಂಗ್ ಬಾಟ್ಲು, ಇನ್ನೊಬ್ಬ ಕೂಲ್ ಗೊತ್ತಿಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ಅವಾರ್ಡ್ಗೆ ಹೋಗೋಣ. ನಿಮ್ಗೆ ನೆನಪಿದ್ರೆ ಗಜನಿ ಸರ್? ಅಲ್ಲ ನಂಗೆ ಒಂದ್ ಡೌಟ್ ಆಗ್ತಾ ಇದೆ, ಎಲ್ಲರಿಗೂ ಅವಾರ್ಡ್ ಕೊಟ್ಟು ಕಳಿಸ್ತಿದ್ಯಾ, ನಿನ್ಗೆ ಯಾಕೆ ಕೊಡ್ತಿಲ್ಲ ಅಂತ? ನೀನ್ ಅಷ್ಟೊಂದು ಕೂರ, ನಿಂಗೆ ಟ್ಯಾಲೆಂಟ್ ಇಲ್ವಾ? ಅಲ್ಲ ಟ್ಯಾಲೆಂಟ್ ಇದೆ, ನನ್ಗಿಂತ 1% ಇವರೆಲ್ಲ ತುಂಬಾ ಟ್ಯಾಲೆಂಟ್ ಆಗಿರೋದ್ರಿಂದ ಹೋಗ್ಲಿ ಪಾಪ ಈ ವರ್ಷದ ಅವಾರ್ಡ್ ಇವ್ರಿಗೆ ಕೊಡೋಣ ಅಂತ ಕೊಡ್ತಾರೆ. ಟ್ಯಾಲೆಂಟ್ ಇಲ್ಲ ಅಂತ ಒಪ್ಕೊ, ನಮ್ಮ ತರ ಈ ತರ ಟ್ಯಾಲೆಂಟ್ ಇರ್ಬೇಕು. ಗೆಳೆಯ ಟ್ಯಾಲೆಂಟ್ ಇರೋದು ಯಾರು ಗೊತ್ತಾ? ಟಾಲ್ ಆಗಿ ಎಂಟೆಂಟ್ ಟ್ಯಾಲೆಂಟ್ ಇಟ್ಕೊಂಡಿರ್ತಾರಲ್ಲ ಅವ್ರು ಈ ತರ ಶಾರ್ಟ್ ಆಗಿರೋರಿಗೆ ಬರಲ್ಲ, ನನಗೆ ಅವಳಿಗೆ ಬರಲ್ಲ. ನನ್ನ ಮಾತ್ರ ಬರೋ ಚಾನ್ಸಸ್ ಇದೆ, ಟ್ರೈ ಮಾಡಿ ನೋಡಿ ಗೆಳೆಯ. ಏಯ್ ನೀವ್ ಹಿಂಗೆ ಮಾಡ್ತಾ ಇದ್ರೆ ನಿಜವಾಗ್ಲೂ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಬಿಡ್ತೀರಿ. ಅಯ್ಯೋ ದೇವ್ರೆ, ನನ್ನ ಲೈಫಲ್ಲೂ ಒಂದು ಮ್ಯಾಜಿಕ್ ಲ್ಯಾಂಪ್ ಇದ್ದು ಅದರಲ್ಲಿ ಒಬ್ಬ ಜೀನಿ ಬರೋ ತರ ಇದ್ದಿದ್ರೆ, ನನ್ನ ಆಸೆಗಳನ್ನ ಕೇಳೋ ತರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಜೀನಿ ಬೇಕಾ? ಜೀನಿ ಬೇಕಾ? ಜೀನಿ ಬೇಕು, ಜೀರಿಗೆ ಬೇಡ. ಜೀರಿಗೆ ಅಲ್ಲ, ಜೀನಿನ ಏನ್ ಬೇಕಾದ್ರೂ ನಾನು ಕೊಡ್ಸಕ್ ತಯಾರು. ಓಕೆ. ಅಮ್ಕಿ ವಾಲಿ ನಕಲ ಮಸಿ ದಂಗು ಕುಸಿ ಬಾ 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 ಬಾ. ಏನಪ್ಪ ಅದು? ಅದೇನ ಬಾ ಅಂದ, ನಾನು ಬಾ ಅಂದೆ. ಅಮ್ಕಿ ವಾಲಿ ನಕಲ ಮಸಿ ದಂಗು ಜಂತ ದಂಗು ಕುಸಿ ಬಾ ಬಾ ಬಾ. ಯಾಕ್ರಪ್ಪ ಕರೆದ್ರಿ ನನ್ನ? ಏನಿಲ್ಲ, ಆ ಹುಡುಗಿ ಇದ್ದಾಳಲ್ಲ, ಅವಾಗ್ಲಿಂದ ಏನ್ ವರ್ಕೌಟ್ ಮಾಡೋದು ಸಿಗ್ತಲ್ಲ, ನೀನೇನಾದ್ರೂ ಐಡಿಯಾ ಕೊಡ್ತೀಯ ಅಂತ ಕರ್ಸಿದ್ವಿ ಇಲ್ಲಿಗೆ. ನನ್ಗೇನು ಕೆಲಸ ಚೇಂಜ್ ಮಾಡ್ತಾ ಇದ್ದೀರಾ ನೀವು? ನೀವು ನಂಗೆ ಕಾರು ಗೀರು ಬಂಗ್ಲೆ ಏನು ಕೊಡ್ಬೇಡಿ. ಬೇಡ, ಈ ಹುಡುಗಿನ ಪಟಾಸಕ್ಕೆ ಒಂದೇ ಒಂದು ಐಡಿಯಾ ಕೊಟ್ಬಿಡಿ. ಇಲ್ಲ ಹೇಳ್ಬಿಡಿ, ಕೊಡ್ತೀವಿ. ನಾನೇನಿದ್ರು ವಜ್ರ ವೈಡೂರ್ಯ ಆಸ್ತಿ ಪಾಸ್ತಿ ಕೊಡೋದು. ನೀವು ಸುಮ್ಮನೆ ನಿಂತ್ಕೊಂಬಿಡಿ, ಈ ತರ ಕೆಲಸ ಎಲ್ಲ ಮಾಡಕ್ ಬಿಡ್ಬಿಡ್ರಪ್ಪ. ನಗೆ ಬಾಂಬ್ ಪಿಕ್ಚರ್ ಅಲ್ಲಿ ನನ್ನ ಮಕ್ಳು ಕರೆದ್ಬಿಟ್ಟು ಕಬಾಬ್ ತಗೊಂಬ, ಇಲ್ಲಿ ಕೇರಿ ಅಲ್ಲಿ ಕೇರಿ ಅಂತೆಲ್ಲ ಹೇಳಿದ್ರು. ನೀವು ಇವ್ರನ್ನ ಸೆಟ್ ಮಾಡೋದು ಹೇಳ್ತಾ ಇದ್ರಲ್ಲ. ಏನಿಲ್ಲ, ನಾನೀಗ ಶಿವಣ್ಣ ಸ್ಟೈಲ್ ಬಂದಿದ್ದೀನಿ. ಅದ್ ವರ್ಕ್ ಆಗಿಲ್ಲ ಅಂದ್ರೆ ಬೇರೆ ಯಾವ ಸ್ಟೈಲ್ ಹೇಳಿ ನಾನು ಅದ್ ಮಾಡ್ತೀನಿ. ಒಟ್ಟಲ್ಲಿ ಇಂಪ್ರೆಸ್ ಮಾಡೋ ಒಂದು ಐಡಿಯಾ ಕೊಡಿ ಅಷ್ಟೇ. ನಾನು ಈ ಕೆಲಸ ಮಾಡೋದಿಲ್ಲ, ಸುಮ್ಮನೆ ನಿಂತ್ಕೊಳ್ಬೇಕು. ಇಲ್ಲ ಅಂದ್ರೆ ನಾನು ಕ್ರಿಮಿನಲ್ ಇನ್ಸ್ಪೆಕ್ಟರ್ನ ಕರಿಬೇಕಾಗತ್ತೆ. ಬೇಡಪ್ಪ. ಯಾರು ಕರಿತೀರಾ? ಕರೀರಿ ಜೀನಿ, ಹೇಳ್ತೀನಿ. ಇವ್ರಿಗೆ ಇನ್ಸ್ಪೆಕ್ಟರ್ ಬಂದ್ರೇನೆ ಅವ್ರಿಗೆ. ನಿತಿನಾ ಮುಖ್ಯ ಇನ್ಸ್ಪೆಕ್ಟರ್ 407 ಬಾಬಾ. ಎಲ್ಲಿದೆ ಡಬಲ್ ಮೀನಿಂಗ್? ಎಲ್ಲಿದೆ ಡಬಲ್ ಮೀನಿಂಗ್? ಎಲ್ಲಿದೆ ಡಬಲ್ ಮೀನಿಂಗ್? ಎಲ್ಲಿರುವೆ ಮನವ ಕಾಡುವ ಡಬಲ್ ಮೀನಿಂಗ್ಗೆ. ನಾನೀಗ ಇನ್ಸ್ಪೆಕ್ಟರ್ ಅಲ್ರಿ. ಕನ್ನಡ ಚಲನಚಿತ್ರದಂಗಲ್ಲಿ ಡಬಲ್ ಮೀನಿಂಗ್ಗಳ ಹಾವಳಿ ಬಹಳ ಹೆಚ್ಚಾಗಿದೆ ಎಂದು ಅದನ್ನು ತಡೆಗಟ್ಟಲೆಂದೇ ಸೆನ್ಸಾರ್ ಬೋರ್ಡಿನವರು ನೇಮಕ ಮಾಡಿರುವ ವಿಶೇಷ ತನಿಖಾಧಿಕಾರಿ ಏಜೆಂಟ್ 002 ಸುಂದರ ನಾಗೇಂದ್ರ ಅರಸ್. ಎಂತದ್ದು ಅಲ್ಲಾಡುವುದು? ಕೈ ಇಲ್ಲೆಂತ ಅಲ್ಲಾಡ್ತದೆ? ಇಂಥ ದರಿದ್ರ ಮಾತುಗಳನ್ನು ಹಿಚ್ಚುಕಲೆಂದೇ ನಾನು ಬಂದಿರೋದು. ಹಿಚ್ಚಬೇಕಾ? ಏನ ಸರ್ ಮಾತುಗಳಂದ್ರಿ? ಯಾವ್ದು ನಿಮ್ಮ ಪಿಕ್ಚರ್, ನಿಮ್ಮ ಚಿತ್ರದಲ್ಲಿ ಎಷ್ಟು ಜನ ಹೀರೋಗಳಿದ್ದಾರ್ರಿ? ಇಬ್ಬರು ಸರ್. ಎಷ್ಟು ಜನ ವಿಲನ್ಗಳಿದ್ದಾರೆ? ಇಬ್ಬರು ಸರ್. ಎಷ್ಟು ಜನ ಕಾಮಿಡಿಯನ್ಸ್ ಇದ್ದಾರೆ? ಇಬ್ಬರು ಸರ್. ಓ ಮೈ ಗಾಡ್, ಎಲ್ಲ ಡಬಲ್ ಡಬಲ್ ಎಲ್ಲ ಎರಡೆರಡು ಕಾಣಿಸ್ತಾ ಇದೆ. ಅದು ನಿಮ್ಮ ಚಲನಚಿತ್ರದ ಸ್ಕ್ರಿಪ್ಟ್ ಕೊಡಿ. ಯಾಕ? ನಾವೀಗ ಒಂದು ಹೊಸ ಡಿಕ್ಷನರಿ ಮಾಡಿದ್ದೀವ್ರಿ. ಕನ್ನಡದಲ್ಲಿ ಯಾವ್ದು ಸಿಂಗಲ್ ಮೀನಿಂಗ್, ಯಾವ್ದು ಡಬಲ್ ಮೀನಿಂಗ್ ಅಂತ ಸ್ಪೆಷಲ್ ಆಗಿ ಮಾಡಿದ್ದೀವಿ. ಎಲ್ಲ ಚಲನಚಿತ್ರದವರು ಸ್ಕ್ರಿಪ್ಟ್ ನಮಗೆ ಕೊಡಬೇಕು, ನಾವು ಅದನ್ನ ಸೆಪರೇಟ್ ಆಗಿ ಅದನ್ನ ಬಿಡಿಸಿ ಅವ್ರಿಗೆ ಆಮೇಲೆ ಕೊಡ್ತೀವಿ. ಆಮೇಲೆ ಅವರು ಚಲನಚಿತ್ರೀಕರಣ ಮಾಡ್ಬೇಕು. ಸರ್,
ಆ ಪಿಕ್ಚರ್ ಇನ್ನು 20 ದಿವಸದಲ್ಲಿ ರಿಲೀಸ್ ಆಗ್ತಾ ಇದೆ. ಓ ಮೈ ಗಾಡ್, ಎಂತ ಅನಾಹುತ ಆಗಿಬಿಡ್ತು. ಅಂತ ಹಾಗೆ ಚಲನಚಿತ್ರ ರಿಲೀಸೇ ಆಗಿಬಿಡ್ತಿದೆ. ಎಂತ ಕೆಲಸ ಆಯ್ತು ಮರ್ರಿ, ಎಂತ ಕೆಲಸ ಆಗೋಯ್ತು. ಆ ಸಿನಿಮಾದಲ್ಲಿ ಎಷ್ಟು ಜನ ಹೀರೋಯಿನ್ ಇದ್ದಾರೆ? ಇಬ್ರು ಸರ್. ಇಬ್ರಾ? ಹ್ಞೂ ಸರ್. ಇಬ್ರೇ ಹೀರೋಯಿನ್? ಹ್ಞೂ ಸರ್. ಅಷ್ಟು ಮಂದಿಗೆ ಇಬ್ರೇ ಹೀರೋಯಿನ್? ಸರ್, ಈ ತರ ಡಬಲ್ ಮೀನಿನ ನಿರ್ಮೂಲ ಮಾಡಕ್ ಹೋಗಿ ಎಷ್ಟೋ ಜನ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಹೌದ್ರಿ, ಬೆಳಗಿನಿಂದ ಇದನ್ನ ಹುಡುಕ್ಲಿಕ್ಕೆ ಹೋಗಿ ನನ್ನ ತಲೆಯೆಲ್ಲ ತಿರುಗ್ತೊಂಡು ಡೆಂಗ್ಯೂ ಮತ್ತೆ ಈ ಚಿಕನ್ ಗುನಿ ಒಟ್ಟಿಗೆ ಅಟ್ಯಾಕ್ ಮಾಡಿದ್ರೆ ಯಾಕೆ ಇದು ಹೀಗೆ ಇದಕ್ಕೇನಾದ್ರು ಉಪಾಯ ಉಂಟಾ? ಹ್ಞೂ ಸರ್. ಏನು? ಅದಕ್ಕೊಂದು ನಗೆ ಬಾಂಬ್ ಹಾಕ್ಬೇಕು ಸರ್. ಎಂತ ಬಾಂಬ್? ನಗೆ ಬಾಂಬ್. ಎಂತ ಬಾಂಬ್? ನಗೆ ಬಾಂಬ್ ಸರ್. ಇದನ್ನ ಹಾಕ್ತಿರೋರು ಯಾರು? ನಾಗೇಂದ್ರ ಅರಸು ಸರ್. ಹಾಕಿಸ್ತಿರೋರು ಯಾರು? ರಾಜೇಶ್ ರಾಮನಾಥನ್ ಸರ್. ಇದರಲ್ಲಿ ಯಾರು ಯಾರು ಸೇರಿದ್ದಾರೆ? ಸಾಧು ಕೋಕಿಲ ಸರ್. ಮತ್ತೆ ಲಯ ಕೋಕಿಲ ಸರ್. ಮತ್ತೆ ರವಿಶಂಕರ್ ಸರ್. ಇನ್ಯಾರು? ಓಹೋ, ಕನ್ನಡ ಚಿತ್ರರಂಗದ ಕ್ರಿಮಿನಲ್ಸ್ ಗಳೆಲ್ಲ ಒಟ್ಟಿಗೆ ಹಲೋ, ಇದರಲ್ಲಿ ಹೀರೋಯಿನ್ಗಳು ಯಾರಿಲ್ವಾ? ಇಬ್ಬರಿದ್ದಾರೆ ಸರ್. ಇಬ್ರಾ? ಅಷ್ಟು ಜನಕ್ಕೆ ಇಬ್ರೇನ ಮರ್ರೆ? 9 ಗಂಟೆ ಆಯ್ತು, ನಾನು ಮನೆಗೆ ಹೋಗಿ ಹಾಕ್ಬೇಕು. ಬಾಗಿಲು 9 ಗಂಟೆಗೆ ಬಾಗಿಲು ಹಾಕಿದ್ರೆ ಪಕ್ಕದ ಮನೆಯವರು ಒಳಗೆ ಬರ್ತಾರೆ, ನಾನು ಹೊರಗೆ ಹೋಗ್ಬೇಕಾಗ್ತದೆ. ಗೊತ್ತುಂಟ ನಿಮ್ಗೆ? ಐ ವಿಲ್ ಕ್ಯಾಚ್ ದೆಮ್. ನಿಮ್ಮ ಹೆಂಚಿನ ಕ್ಯಾಚ್ ಮಾಡಿ ಸರ್. ಅಯ್ಯೋ, ಇವಂದೇ ಲೈಫ್ ಡಬಲ್ ಮೀನಿಂಗು, ಇದರಲ್ಲಿ ಡಬಲ್ ಮೀನಿಂಗ್ ನಿರ್ಮೂಲ ಮಾಡ್ತಾನಂತೆ ನೋಡ್ರಪ್ಪ. ಡೈಲಾಗ್ ಕೇಳ್ಕೊಂಡು ನಿಮ್ಗೆ ಅಲ್ಲಾಡ್ತಾ ಇದೆ ನಮ್ಗೆ. ನೀನ್ ಬಂದು ಮಾತಾಡ್ತೀಯಲ್ಲ, ನಾನು ಆಮೇಲೆ ನೋಡ್ಕೋತೀನಿ. ಈ ಭೂಲೋಕಕ್ಕೆ ಬಂದಿದೆ ವೇಸ್ಟ್ ಆಗೋಯ್ತು. ನಾನು ಈಗ ಗೊತ್ತಾಯ್ತಾ? ಜನಗಳಿಗೆ ಏನಾದ್ರು ಒಂದು ಇದು ಮಾಡ್ಬೇಕು, ಒಳ್ಳೇದು ಮಾಡ್ಬೇಕು. ನಾನು ಬಂದ್ಮೇಲೆ ಯಾರಿಗಾದ್ರು ಏನಾದ್ರು ಒಂದು ಕೊಡ್ಬೇಕಪ್ಪ. ಅಯ್ಯೋ, ಏನು ಮಾಡೋದು? ನಿಮಗೆ ಸುಂದರ ಕೃಷ್ಣ ಅರಸು ಗೊತ್ತಾ? ಅವ್ರ ಮಗ ಗೊತ್ತಾ? ಅವರೇ ನಮ್ಮ ಪಿಕ್ಚರ್ ಡೈರೆಕ್ಟ್ರು. ಅವ್ರನ್ನ ಕರಿತೀನಿ. ನಿತಿನಾ ಮುಖೆ ಪಾಪ. ಇವ್ರ ಫಾದರು ಫೇಮಸ್ ವಿಲ್ಲನ್ನು, ಇವರು ಆಲ್ ಇನ್ ಒನ್ನು. ಸರ್, ನಿಮ್ಮ ಫಾದರ್ದು ಒಂದು ನಗು ತೋರಿಸ್ಬಿಡಿ ಸರ್. ಈ ಜೀನಿಗಳಿಗೆ ಅದೇ ಒಂದು ಸಂತೋಷ ಸರ್. ಲಯಾ, ನೀನು ಸ್ವಲ್ಪ ಹತ್ರಲ್ಲಿ ಆಗ್ತೀಯ ಮಂಗ ಮಾಯಾ. ಜನರಿಗೆ ಏನಾದರೂ ಒಂದು ಕೊಡಬೇಕು ಸರ್. ಏನು ಕೊಡೋಣ? ನಮ್ಮ ನಗೆ ಬಂಗದ ಒಂದು ಸಾಂಗ್ ಕೊಟ್ಬಿಡೋಣ ಸರ್. ಹೌದಾ? ಹ್ಞೂ ಸರ್. ನಗೆ ಬಂದು ಒಂದು ಸಾಂಗ್ ಅಲ್ಲ, ಒಂದು ಫೈಟ್ ವಿತ್ ಸಾಂಗು, ಆಮೇಲೆ 2 ಡ್ಯೂಯೆಟ್ ಸಾಂಗು. ಓಕೆ, ಈಗ ನಿನ್ನನ್ನು ಕರಿಬೇಕು ಅಂದ್ರೆ ಏನು ಹೇಳಬೇಕು? ಹಮ್ಕಿ ವಾಲಿ, ಹಮ್ಕಿ ವಾಲಿ, ನಕಲ ಮಸಿ, ನಕಲ ಮಸಿ, ಜಂಗು ಧಂಕ, ದಂಗು ಜಂತ, ದಂಗು ಖುಷಿ, ದಂಗು ಖುಷಿ ಬಾ. ಓ ಗೆಳತಿ ದಾರಿ ಬಿಡು, ಓ ಗೆಳತಿ ದಾರಿ ಬಿಡು, ಈ ಕಡೆ ಬಾ ಸೈಡು ಕೊಡು, ಈ ಚಳಿಗೆ ನಡುಗದಿರು, ಬಾಬಳಿಗೆ ಹೆದರದಿರು, ಬೆದರಿ ಬೆವರಿ ಚದುರಿ ಓಡೋ ಹೀರೋ ನಾನಲ್ಲ, ಓ ಗೆಳತಿ ನೀರು ಕೊಡು, ತಗೋ ಇನಿಯ ಪಂಚು ಕೊಡು, ಬಿಂಬಿಕಾ, ನಿನ್ನ ಬಿಟ್ಟು ನಾನು ಬಂದ ಕ್ಷಣನೂ ಇರಕ್ಕಾಗಲ್ಲ ಕಣೋ. ನಾವು ಮೀಟ್ ಮಾಡಿದ 2 ನಿಮಿಷದಲ್ಲೇ ನಮ್ ಲವ್ ಈ ರೇಂಜ್ ಬಿಲ್ಡಪ್ ಆಗ್ತಿದೆ ಅಂದ್ರೆ ನೀನೇ ಲೆಕ್ಕ ಹಾಕೋ ನಮ್ ಸ್ಕ್ರಿಪ್ಟ್ ಎಷ್ಟು ಸ್ಟ್ರಾಂಗ್ ಅಂತ. ಲವ್ವು ಲವ್ವು ಅಂತ ಕೋಳಿ ಕೂಗಾಯ್ತು, ಲವ್ ಮಾಡಿದ್ದಾನೆ ಎಲ್ಲ ಬಸ್ಸು ಮಿಸ್ ಆಯ್ತು. ಲವ್ವು
ಲವ್ವು ಲವ್ವು ಅಂತ ಕೋಳಿ ಕೂಗಾಯ್ತು ನಿನ್ನ ಕಂಡ ಮ್ಯಾಲೆ ನಿಲ್ಲೋದು ಹೆಂಗಾಯ್ತು ಆಗಲಿಲ್ಲ ಜಸ್ಟ್ ಮಿಸ್ ಆಯ್ತು ಅಂತ ಕೋಳಿ ಕೂಗಾಯ್ತು ಲವ್ ಮಾಡಿದ್ದಾನೆ ಎಲ್ಲ ಬಸ್ಸು ಮಿಸ್ ಆಯ್ತು ಅಯ್ಯೋ ಇದು ಯಾವ ಸೀಮೆ ಸಾಂಗ್ ಅಯ್ಯೋ ಅಯ್ಯೋ ನೀನಿಂಗೆಲ್ಲ ರಾಂಗ್ ಕಲವಾಯ್ತು ಎಲ್ಲ ಕಲವಾಯ್ತು ಕಲವಾಯ್ತು ಎಲ್ಲ ಕಲವಾಯ್ತು ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫಾರ್ ಮಿ ಮೊಬೈಲ್ಸ್ ಕಾರ್ಯಕ್ರಮದ ಮುಂದಿನ ಪ್ರಶಸ್ತಿ ಬೆಸ್ಟ್ ಕಾಮಿಡಿ ಆಕ್ಟ್ರೆಸ್. ಈ ಪ್ರಶಸ್ತಿಯನ್ನ ನೀಡೋದಕ್ಕೆ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಫಾರ್ ಮಿ ಸಂಸ್ಥೆಯ ಸುರೇಶ್ ಜೈನ್ ಅವ್ರನ್ನ ಪ್ಲೀಸ್. ಹಾಗೆಯೇ ಹೆಸರಾಂತ ನಟರಾದಂತಹ ಮಿತ್ರ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಎನಿ ಐಡಿಯಾ ನಿಮಗೆ ಬೆಸ್ಟ್ ಕಾಮಿಡಿ ಆಕ್ಟ್ರೆಸ್ ಯಾರಿಗೆ ಬರ್ಬೋದು ಅಂತ? ನಿಮ್ಮ ಮನಸ್ಸಲ್ಲಿ ನನ್ನ ಹೆಸರು ಇದೆ ಅಂತ ಅಲ್ಲಲ್ಲ, ಐಡಿಯಾಕ್ಕಿಂತ ಜಾಸ್ತಿ ಬೆಸ್ಟ್ ಆಕ್ಟ್ರೆಸ್ ನಟಿಗೆ ನನ್ನನ್ನು ಯಾಕೆ ಕರೆದ್ರು ಅಂದ್ರೆ ನನಗಿಂತ ಕಪ್ಪಗಿರುವಂಥವ್ರು ಬೇರೆ ಯಾರಿಲ್ಲ, ದೃಷ್ಟಿ ಆಗಬಾರ್ದು ಅವ್ರಿಗೆ ಅಂತ ಕರೆಸಿದ್ದಾರೆ ನನ್ನ ಭಾವನೆ. ಹೌದಾ? ಅದೇ ಮಾತು ನಿಜ ಆದ್ರೆ ಎವಿ ನೋಡಿ ಹಂಗಂದ್ರೆ ಎಲ್ಲಾ ಹೀರೋಯಿನ್ಸ್ಗೂ ನಾಮಿನೇಟ್ ಆಗಿರೋ ಎಲ್ಲಾ ಹೀರೋಯಿನ್ಸ್ಗೂ ಒಂದು ದೃಷ್ಟಿ ಕೊಟ್ಟಿದ್ದಂಗೆ. ಪಕ್ಕದಲ್ಲಿ ಇದಾರಲ್ಲ ದೃಷ್ಟಿ ಪಟ್ಟು ನಿಮಗೇನು ತೊಂದರೆ ಇಲ್ಲ. ನೋಡೋಣ. ನಾಮಿನೇಷನ್ಸ್ ಪ್ಲೀಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫಾರ್ಮಿ ಮೊಬೈಲ್ಸ್. ಫಾರ್ಮಿ ಮೊಬೈಲ್ಸ್ ಬೆಸ್ಟ್ ಕಾಮಿಡಿ ಆಕ್ಟ್ರೆಸ್ ನಾಮಿನೀಸ್ ಆರ್. ನೀವು ನನ್ನ ತುಂಬಾ ಕೆಡಿಸ್ಬಿಟ್ರಿ, ಅಂದ್ರೆ ಮಾನಸಿಕವಾಗಿ. ನೀತು ಫಾರ್ ದೇವರಾಣೆ. ನೀವು ಮಾತಾಡ್ತೀವಿ, ಸುಮ್ಮನೆ ಮಲ್ಕೊಳ್ಳಿ. ಇನ್ನು ರಾತ್ರಿ ಎಲ್ಲ ಬಾಕಿ ಇದೆ ಅಲ್ವಾ? ಡಾಕ್ಟರ್ ಒಂದ್ಸರಿ ಹೇಳಿದ್ಮೇಲೆ ಖಂಡಿತವಾಗ್ಲೂ ಬರ್ತಾರಲ್ವಾ ಅವರು? ಸನಾತನಿ ಫಾರ್ ನಮ್ಮಣ್ಣ ಡಾನ್. ಶುಭ ಪುಂಜ ಫಾರ್ ಪರಾರಿ.
Haripriya for Kiladi Kitty. And the winner is ಬೆಸ್ಟ್ ಕಾಮಿಡಿ ಆಕ್ಟರ್ಸ್ ಅತ್ಯುತ್ತಮ ಹಾಸ್ಯ ನಟಿ ನಮ್ಮ ಡಾನ್ ಚಿತ್ರದಿಂದ ಸನಾತನಿ ಅವರು. Suvarna Comedy Awards 2013 powered by Fomi Mobiles. Fomi Mobiles presents Best Comedy Actress. ನೀವು ಮಾತಾಡ್ತಿ ಸುಮ್ಮನೆ ಮಲ್ಕೊಳ್ಳಿ. ಇನ್ನು ರಾತ್ರಿ ಎಲ್ಲ ಬಾಕಿ ಇದೆ ಅಲ್ವಾ? ಡಾಕ್ಟರ್ ಒಂದ್ಸರಿ ಹೇಳಿದ್ಮೇಲೆ ಖಂಡಿತವಾಗ್ಲೂ ಬರ್ತಾರಲ್ವಾ ಅವರು? Sanatani for Namanna Dawn. Roger that. ಎಸ್ ಸನಾತನಿ, ಹೇಗೆ ಅನಿಸ್ತಾ ಇದೆ ಬೆಸ್ಟ್ ಹೀರೋಯಿನ್ ಅವಾರ್ಡ್ ತಗೊಂಡು? ಅದು ಮಿತ್ರ ಅವರು ಪಕ್ಕದಲ್ಲಿ ಇದ್ದಾರೆ ನೋಡಿ. ನಂಗೆ ಫಸ್ಟ್ ಆಫ್ ಆಲ್ ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ನನಗೆ ಅವಾರ್ಡ್ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಚಾನಲ್ಗೆ, ಹಾಗೆ ನಮ್ಮ ಟೀಮ್ ನಮ್ಮಣ್ಣ ಡಾನ್ ಚಿತ್ರದ ನಮ್ಮ ನಿರ್ದೇಶಕರು ರಮೇಶ್ ಅರವಿಂದ್ ಅವ್ರಿಗೆ, ಹಾಗೆ ನಮ್ಮ ಪ್ರೊಡ್ಯೂಸರ್ ರವಿ ಜೋಶಿ ಅವ್ರಿಗೆ, ಆ್ಯಂಡ್ ನಮ್ಮ ಬ್ಯಾನರ್ ಲವಕುಶ್ ಬ್ಯಾನರ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಆಡಿಯನ್ಸ್ಗೆ, ನಮ್ಮಂಥ ಹಾಸ್ಯ ಕಲಾವಿದ್ರನ್ನ, ಇನ್ನೂ ಒಳ್ಳೊಳ್ಳೆ ಕಲಾವಿದ್ರನ್ನ ಬರ್ತಾ ಇದ್ದಾರೆ, ಎಲ್ಲರಿಗೂ ಹೀಗೆ ಬೆಂತಟ್ಟಿ ಮುಂದೆ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಮುಂದಿನ ಪ್ರಶಸ್ತಿ ಬೆಸ್ಟ್ ಕಾಮಿಡಿ ಆಕ್ಟರ್. ಈ ಪ್ರಶಸ್ತಿ ಯಾರಿಗೆ ಬರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾಮಿನೇಷನ್ಸ್ ಪ್ಲೀಸ್. Suvarna Comedy Awards 2013 powered by Fomi Mobiles. Suvarna Comedy Awards Best Comedy Actor nominees are ಹುಡುಗ BA ಓದಿದ್ರೆ ಸಾಕ? ಕಾದಪ್ಪ, BE ನಾವು BAನೇ ಕಾಸು ಕೊಟ್ಕೊಂಡು ಪಾಸ್ ಮಾಡಿದೀವಿ. Sharan for Victory. ಉಪೇಂದ್ರ ಹೀರೋ, ರಮ್ಯಾ ಹೀರೋಯಿನು, ಪ್ರಕಾಶ್ ರಾಯ್ ವಿಲನ್ನು, ಶಂಕರ್ ಡೈರೆಕ್ಷನ್. ನಿನಗೆ ಹೀರೋಗೆ ಒಂಥರ ಈಕ್ವಲ್ ರೋಲ್ ಅಂತ ಹೇಳ್ಬಿಟ್ಟು ಈಗ ನಾನು ಅಶ್ವಿನ್ ಮುಖವಾಡ ಹಾಕೊಂಡು ಬೀದಿ ನಾಟಕ ಮಾಡೋಂತ್ಯ. Ravishankar for Devrane. ಇವರು ನಿಮ್ಮಪ್ಪ. ಚೆನ್ನಾಗಿದೆಯೇನೋ? ಎಲ್ಲೋಗಿದ್ದೆ ಇಷ್ಟು ದಿವಸ? Komal for Nandisha. ಬಾಯಲ್ಲಿ ಹಿಂಡಿದ ನಾಥ ಮಂಜುನಾಥ BALLB ಕ್ರಿಮಿನಲ್ ಲಾಯರ್. Jaggesh for Manjunatha BALLB. And the winner is Yes, best comedy actor. ಸುವರ್ಣ ವಾಹಿನಿಯ ಹೆಡ್ ಆದಂಥ ಅನೂಪ್ ಸರ್ಗೆ ಒಮ್ಮೆ ಜೋರಾದ ಚಪ್ಪಾಳೆ. ಈಗ ಮಧು ಹಾಗೂ ಅನೂಪ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ವಂಡರ್ಫುಲ್ ಅವಾರ್ಡ್ ಫಂಕ್ಷನ್ ನಮಗೆ ನೀಡೋದಕ್ಕೆ ಥ್ಯಾಂಕ್ ಯು. ಸೊ ಯಾರಿಗೆ ಹೋಗ್ತಾ ಇದೆ ಬೆಸ್ಟ್ ಕಾಮಿಡಿ ಆಕ್ಟರ್ ಅವಾರ್ಡ್? ದೇವರಾನೆ ಈ ಚಲನಚಿತ್ರ ಅದ್ಭುತ ಹಾಸ್ಯ ಚಿತ್ರ. ರವಿಶಂಕರ್ ಗೌಡ. Suvarna Comedy Awards 2013 powered by Fomi Mobiles. Suvarna Comedy Awards Best Comedy Actor. ಇದು ಉಪೇಂದ್ರ ಹೀರೋ, ರಮ್ಯಾ ಹೀರೋಯಿನು, ಪ್ರಕಾಶ್ ರಾಯ್ ವಿಲನ್ನು, ಶಂಕರ್ ಡೈರೆಕ್ಷನ್. ನಿನಗೆ ಹೀರೋಗೆ ಒಂಥರ ಈಕ್ವಲ್ ರೋಲ್ ಅಂತ ಹೇಳ್ಬಿಟ್ಟು ಈಗ ನಾನು ಅಶ್ವಿನ್ ಮುಖವಾಡ ಹಾಕೊಂಡು ಬೀದಿ ನಾಟಕ ಮಾಡೋಂತ್ಯ. Ravishankar for Devrane. My name is Chitteswami. Oh darling, please love me. My name is Chitteswami. ನೀನ್ಯಾವತಿ ಮೆಸಾಮಿ ನೀನ್ ಹೇಳೋದೆಲ್ಲ ಡಮ್ಮಿ. ರವಿಜಿ, ಹೇಗೆ ಅನಿಸ್ತಾ ಇದೆ ಬೆಸ್ಟ್ ಆಕ್ಟರ್? ಎಸ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಎಲ್ಲರೂ ಹೇಳಿದಂಗೆ ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅನೂಪ್ ಸರ್, ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಯಾಕೆಂದರೆ ಈ ಥರದ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಗಿಸುವಂಥ ಕಲಾವಿದರಿಗೆ ಒಂದು ಅದ್ಭುತವಾದ ಗೌರವವನ್ನು ನೀಡಿದಿರ ಅಂತ ನನ್ನ ಭಾವನೆ. ಈಗ ನಿಮ್ಮ ಪರ್ಮಿಷನ್ ಇದ್ರೆ ಒಂದು ಸಣ್ಣ ಏನಂದ್ರೆ ಆಗ್ಲೇ ನಮ್ಮ ಸೀನಿಯರ್ ಪಂಟ್ರು ಉಮೇಶ್ ಅಣ್ಣ ಬಂದು ಡ್ಯಾನ್ಸ್ ಮಾಡಿ ಚಿಂದಿ ಚಿತ್ರಾನ್ನ ಮಾಡ್ಬಿಟ್ರು. ಈಗ ಪುಟಾಣಿ ಪಂಟ್ರು ಇಲ್ಲಿದ್ದಾನೆ, ಇವ್ನ ಎತ್ತಾಕೊಂಡು ನೀವಾಗ ಡಾನ್ಸೇ ಮಾಡ್ಬೇಕು. ಇವ್ರ ಜೊತೆ ಡ್ಯಾನ್ಸ್. ಹೌದು. Madhu, Anup sir also will join the join Ravi ji. मुझको को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मुझको थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के all the Rajni fans don't miss that chance.
दिखाना पड़ेगा डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा ऑल द रजनी फैंस डोंट मिस द चांस ऑल द रजनी फैंस डोंट मिस द चांस ಸೂಪರ್. ಮಧು, ರವಿ ನಿನ್ ಫೇವ್ರೆಟ್ ಹೀರೋ ಅಂತ ನಂಗೆ ಗೊತ್ತು, ನಮಗೂ ಫೇವ್ರೆಟ್ ಹೀರೋ. ನೀನು ಹೀರೋ ತರ ಎಲ್ಲ ಡೈಲಾಗ್ ಎಲ್ಲ ಹೊಡಿತೀಯ ಅಂತ ಅಪ್ಪ. ಯಾವ ಸಿನಿಮಾ ಡೈಲಾಗ್ ಹೊಡಿತೀಯ ನಮಗೋಸ್ಕರ? ನಾನು ಡೈಲಾಗ್ ಹೇಳ್ತೀನಿ. ಈ ಸೂರ್ಯ ಸುಡೋಕ್ ಶುರು ಮಾಡಿ ಕೋಟಿ ಕೋಟಿ ವರ್ಷಗಳಾಗಿದೆ. ಈ ಭೂಮಿ ಹುಟ್ಟಿ ಕೋಟಿ ಕೋಟಿ ವರ್ಷಗಳಾಗಿದೆ. ಆದರೆ ನಾನು ಹುಟ್ಟಿ 8 ವರ್ಷ 8 ತಿಂಗಳು 8 ದಿನಗಳಾಗಿದೆ. ನಾನು ಯಾರಿಗೂ ಕೇರ್ ಮಾಡೋ ಮಗನೇ ಅಲ್ಲ. ನನ್ನ ಹುಟ್ಟ ಹಾಕೊಂಡ್ರೆ ಅವನ ಥರ ಸುಟ್ಟು ಹೋಗ್ತೀನಿ. ಪ್ರೀತಿಯಿಂದ ಬಂದರೆ ಮಜಾ ಇಟ್ಕೊಂಡು ಕಾಪಾಡ್ತೀನಿ. ಒಂದು ಗೊತ್ತಿರಲಿ, ನನಗೆ ಡಬಲ್ ಗುಂಡಿಗೆ ಇನ್ಯಾವ ಗುಂಡಿ ದಿನ್ಸಿಲಾಕಾಗಲ್ಲ. ಎಲ್ಲರೂ ಸುಮ್ಮನೆ ಆಡಿಯನ್ಸ್ ಆಗಿದ್ಬಿಡಿ, ನನ್ನ ಜೊತೆ ಫೈಟ್ ಬೇಡ. ನನ್ನ ಹೆಸರು ಗೊತ್ತಲ್ಲ, ಮಧು ಸೂರ್ಯ. ಫೈಟ್ ಮಾಡಬೇಡ, ನಾನು ಸೆಂಟ್ರಿಗಾಳಿ. ರವಿ, ನಾವೆಲ್ಲ ಮನೆಗೆ ಹೋಗ್ಬಿಡೋಣಪ್ಪ. ಮುಂದಿನ ಅಭಿಮಾನಿಗಳ ಸಂಘ ಕಟ್ಟೋದಕ್ಕೆ ಈ ಹೀರೋ ರೆಡಿ ಆಗಿದ್ದಾರೆ. ಸೂಪರ್, ಫ್ಯಾಂಟಾಸ್ಟಿಕ್. Super. Thank Let's you. hear it for Madhu and a big round of applause for Ravi Shankar. Congratulations. Thank you, sir. Thank you, China. ಕರ್ನಾಟಕದಾದ್ಯಂತ ನಮ್ಮ ಇಬ್ರು ಕಾವಿ ಹಾಕೊಂಡಿರೋ ಅಂತ ಒಬ್ರು ಆತ್ಮೀಯರು ಇಡೀ ಕರ್ನಾಟಕದಲ್ಲೇ ತೂಫಾನ್ ಎಬ್ಬಿಸ್ಬಿಟ್ರು. ಹೌದು ಕಣ್ರಿ, ಅವರೇ. ಇದೇನಪ್ಪ ಅಂತ ಯೋಚನೆ ಮಾಡ್ತಿದ್ರಾ? ನಾನೇನು ಕೇಳಿ, ನೀವೇ ನೋಡಿ. ನಿನ್ನ ಮುಂಡ ಮೋಚ್ಸು ನೆಟ್ಟು ಬೀಸು, ಗಾಳಿ ಆ ಕಡೆಗೆ ಹೋಗ್ತಾ ಇದೆ. ಹಿಡ್ಕೊಂಡು ನೋಡ್ರಿ, ನಿಮ್ ಗಾಳಿನ ಹೋಗತಿ. ಏ ಅಪಭ್ರಂಶ ಮುಂಡೆದೆ, ಇಡೀ ಬ್ರಹ್ಮಾಂಡನೇ ಮೊಸರನ್ನದಲ್ಲಿ ದಾಳಿಂಬೆ ಕಾಳು ಮಾಡ್ಕೊಂಡು ತಿನ್ನೋ ನನ್ನ ಬಗ್ಗೆನೇ ಇಷ್ಟೊಂದು ಕೇವಲವಾಗಿ ಮಾತಾಡ್ತೀಯ. ನಾನೊಂದು ಶಿಳ್ಳೆ ಹೊಡೆದ್ರೆ ಸಾಕು, ಸೊಳ್ಳೆ ಪರದೆ ತಂದು ನಿನ್ನ ಬಾಡಿನ ಸುತ್ತಿ ಸುಣ್ಣಳ್ಳಿ ಕೆರೆಗೆಸ್ಬಿಡ್ತಾರೆ. ಏನು ಗುರುಗಳೇ, ಕಾವಿ ಹಾಕೊಂಡಿರೋ ನೀವು ಕಾಡಲ್ಲಿ ಕೋವಿ ಹಿಡ್ಕೊಂಡು ಓಡಾಡೋ ತರ ಮಾತಾಡ್ತಿರಲ್ಲ, ನೋಡಿದ ಜನ ಏನ್ ತಿಳ್ಕೊಳ್ತಾರೆ? ನೋಡಿ ಮನಸ್ವಾಮಿ, ನಾನೇನು ಮಿಡ್ ನೈಟ್ ಮಸಾಲಾ ಸಾಂಗಲ್ಲಿ ಬರೋ ಐಟಮ್ ಡಾನ್ಸರ್ ಎಲ್ರಿಗೂ ಗೊತ್ತಾಗೋದಿಕ್ಕೆ. ನೀವು ಆ ಸಾಂಗನ್ನು ನೋಡಿದ್ರಿಂದಲೇ ನಿಮ್ಮ ಕೋಣೆಯಿಂದ ರಾತ್ರಿ ಡಿಫ್ರೆಕ್ಟ್ ಎಪ್ಪಂಟ್ ಸೌಂಡ್ ಬರ್ತದೆ. ಅಲ್ಲಮ್ಮ, ಹೋಗುವ ಹೊತ್ತಿನಲ್ಲಿ ಬರ್ಲ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳೆಲ್ಲ ನರ್ತನ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಹೆಂಗೈತೆ ಮೈಗೆ? ಇವತ್ ಬೆಳಗ್ಗೆ ಯಾವ ಕಡೆಯಿಂದ ಎದ್ದಿದ್ದೀರಾ? ಎದ್ದೇಳೋದು ಮುಖ್ಯ ಅಲ್ಲಮ್ಮ, ನಮ್ಮ ಅಂತರಾತ್ಮ ಎದ್ದೇಳ್ಬೇಕು, ಅದು ಮುಖ್ಯ. ಆಗಲೇ ನಾವು ಲಿಂಗೈಕ್ಯರಾಗುದು. ಅಪ್ಪ ನಿನ್ನ ಮುಂಡ ಮೊತ್ತು ಮರಿಸ್ವಾಮಿ, ಹೆಣ್ಮಕ್ಳ ಬಗ್ಗೆ ಆತರ ಎಲ್ಲ ಮಾತಾಡ್ಬೇಡ ಕಣೋ. ಅದರಲ್ಲೂ ಕೆಲಸದೋಳ ಮುಂದೆ ಈ ತರ ಎಲ್ಲ ಮಾತಾಡಿದ್ರೆ ಪುಡಿಗಾಸು ಪ್ರಯೋಜನ ಆಗೋದಿಲ್ಲ. ಏನ್ ಸ್ವಾಮಿ, ಕೆಲ್ಸದೋಳು ಅಂತ ಕ್ಯಾಟದಾಗ ಮಾತಾಡ್ತೀರಾ? ನೀವು ಮಾಡೋ ಗಲೀಜ್ನೆಲ್ಲ ನಾವು ಮೂಗು ಮುಚ್ಕೊಂಡ್ ಕಿಲ್ಲಿನ ಮಾಡಲ್ವಾ? ನಾವ್ ಏನಾದ್ರೂ ಹಂಗ್ ಮಾಡಿಲ್ಲ ಅಂದ್ರೆ ಹೊರ್ಗಡೆ ಹಾಕೋರಲ್ಲ ನಿಮ್ಮ ಪೋಟ್, ಅದಕ್ಕೆ ಕ್ಯಾಂಗ್ಯಾರಿ ಮೋರಿ ನೀರ್ ತಗೊಂಬಂದು ಬಿಸಾಕ ಮಾಡೋರು. ಆ ಹೊಲಸು ನೀರು ಫೋಟೋ ಹಾಕಿ ಇನ್ನೂ ಯಾಕೆ ಹೊಲಸು ಮಾಡ್ತೀರಿ? ಅದು ಮುಂದೆ ಎಲ್ಲೋ ಹೋಗಿ ಸ್ವಚ್ಛ ಆಕತಿ. ಆದ್ರೆ ಇವ್ರ ಬಾಡಿ ಆಸಿಡ್ ಆಗಿ ತೊಳೆದ್ರು ಸ್ವಚ್ಛ ಆಗಲ್ಲ. ಏ ಗುಳ್ಮುಂಡೆದೆ, ನೀನು ಅವಳ ಪರವಾಗಿ ಮಾತಾಡ್ತೀಯನೋ? ಇವತ್ತಿನಿಂದ ನಿನ್ನ ಬೆನ್ನಿಗೆ ಶನಿ ಏರ್ತು. ನನ್ನ ಬೆನ್ನಿಗೆ ಶನಿ ಏರಿಲ್ಲ, ನಿಮ್ ಬೆನ್ನಿಗೆ ಏರ್ತತಿ. ಸ್ವಲ್ಪ ಹುಷಾರಾಗಿರ್ರಿ, ಇಲ್ಲ ಅಂದ್ರೆ ರಾಮನಗರಕ್ಕೂ ಮುಂಬೈ ನಗರಕ್ಕೂ ಹೋಗ್ಬೇಕಾಗತಿ. ನೋಡಿ, ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ. ನೀನು ಕೆಲಸ ಮಾಡೋದ್ಕಿಂತ ಬಾಯಲ್ಲಿ ಮಾತಾಡೋದೇ ಜಾಸ್ತಿ. ತಾವಿನ್ ಯಾವ್ದ್ರಿಂದ ಮಾತಾಡ್ತಿರೋ? ಸ್ವಾಮಿಗಳ ನನ್ನನ್ ಏನಾದ್ರೂ ಕೆಲ್ಸದಿಂದ ಕಿತ್ತಾಕಿದ್ರೆ ನಿಮ್ಮ ಜನ್ಮನ ಜಾಲಾಡಿ ಕಸ ಗುಡಿಸ್ದಂಗ್ ಗುಡ್ಸಿ ಎಲ್ಲ ಚಾನಲ್ಗಳ ಮುಂದೆ ಗುಡ್ಡೆ ಹಾಕ್ಬೇಕಾಯ್ತದೆ. ನೀನು ಗುಡ್ಡೆ ಹಾಕುದಲ್ಲ, ತೆಪ್ಪು ಗುದ್ದಿದ್ರು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅವರೆಲ್ಲರನ್ನು ಕೂಲು ಮಾಡುವ ಸಾಮರ್ಥ್ಯ ನಮಗೆ ಗೊತ್ತುಂಟು. ನಿಮ್ಮಂತ ನೀ ತಿರಿರೋದಕ್ಕೆನೆಯ ಇವತ್ತು ಒಳ್ಳೆ ಸ್ವಾಮಿಗಳು ಜನರು ಕಾಮಾಲ ಕಣ್ಣಿಂದ ನೋಡೋದು. ನನಗೂ ಬರ್ತಿರೋ ಕೋಪಕ್ಕೆ ನನ್ ಕಾಲ್ ಕೆಳಗ್ ನಿಮ್ ಎಲ್ಲಾರನ್ನ ಹಾಕೊಂಡು ಭಕ್ತ ಕುಂಬಾರ ತೂಳ್ದಂಗ್ ತೂಳಿಬೇಕು ಅನ್ಸ್ತೈತೆ. ನೋಡಮ್ಮ, ನಾವು ಹೆಣ್ಣು ಮಕ್ಕಳ ಮುಂದೆ ಭಕ್ತ ಕುಂಬಾರನ ಅವತಾರ ತೋರಿಸುವುದಿಲ್ಲ.
ಅವರೆದುರು ನಾವು ತೋರಿಸುವ ರೂಪವೇ ಬೇರೆ. ಅವರು ಕೋಪಗೊಂಡಾಗ ಕೆಲವು ಸೂತ್ರಗಳಿಂದ ಉಳಿಸಿಕೊಂಡು ಅವರಿಗೆ ಹೊಸ ಪ್ರಪಂಚವನ್ನು ತೋರಿಸ್ತೇವೆ. ಅಯ್ಯೋ ನಿನ್ನ ಮುಂಡ ಮೊತ್ತು ಮರಿಸ್ವಾಮಿ, ಅದೇನು ಮಾತುಗಳು ಅಂತ ಆಡ್ತೀಯೋ? ನಿನ್ನ ಮಾತುಗಳು ಕೇಳಿದ್ಮೇಲೆ ಬೆಳಿಗ್ಗೆ ನಾ ತಿಂದಿದ್ ಮೊಸರನ್ನೇ ವಾಂತಿ ಆಗ್ತಾ ಇದೆ. ಆಗಲೇ ಅಲ್ವಾ ಶಾಂತಿ ಆಗುದು. ಶಾಂತಿ ವಾಂತಿ ಅಂತೆಲ್ಲ ಮಾತಾಡ್ತಿದ್ದೀರಾ? ನೋಡಿ, ಏನು ಸ್ವಾಮಿಗಳು ಅನ್ನೋ ಗೌರವ ಬೇಡ್ವೆ, ಏಕವಚನದಲ್ಲಿ ಮಾತಾಡ್ತೀಯಾ? ನೀವು ಸ್ವಾಮಿಗಳ, ನಿಮ್ಮನ್ಯಾನಾದ್ರೂ ಸ್ವಾಮಿಗಳು ಅನ್ಬಿಟ್ರೆ ಸ್ವಾಮೀಜಿ ಅನ್ನೋ ಪದಕ್ಕೆ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಎಲ್ಲಾರು ಎಸ್ ಪಿ ಕುಮಾರ್ ಹತ್ರ ಕೊಡ್ಬೇಕು, ಅವ್ರು ನಿಮ್ಮನ್ನ ಶೇಪ್ಲೆಸ್ ಬಾಡಿ ಮಾಡ್ಬಿಡ್ತಾರೆ. ನೋಡು, ಶೇಪ್ಲೆಸ್ ನಾವು ಆಗೋದು ಬೇಡ, ನೀನು ಆಗೋದು ಬೇಡ. ಒಂದ್ ಕೆಲಸ ಮಾಡು, ನೀನು ನಮ್ಮ ಬ್ರಹ್ಮಾಂಡಕ್ಕೆ ಸೇರ್ಕೊಂಡ್ಬಿಡು, ನಿನ್ನ ಲೇಡಿ ಸ್ವಾಮಿ ಮಾಡ್ಬಿಡ್ತೀನಿ. ಆಗ ನೀ ತೊಳೆಯೋ ಕೆಲಸ ಎಲ್ಲ ಬಿಟ್ಬಿಟ್ಟು ಜನರ ಪಾಪ ಕರ್ಮಗಳನ್ನ ತೊಳಿಬಹುದಲ್ವೇ? ಅಯ್ಯ ನಿನ್ನ ಯಾವ ಹೆಸರು ಹೇಳ್ಕೊಂಡು ನಿನ್ ಕೆಟ್ಟ ಕೆಲಸ ಮಾಡದ್ ಬಿಟ್ಟು ಸಮಾಜದಲ್ಲಿರೋ ಕೊಳೆನೆಲ್ಲ ಕ್ಲೀನ್ ಮಾಡಿ ಒಬ್ರಿಗೂ ಒಳ್ಳೇದಾಗುವಂತ ಕೆಲಸ ಮಾಡೋಂತ ಅವಕಾಶನ ದೇವ್ರು ನನಗೆ ಕೊಟ್ಟವನೆ. ನಾನು ಅದನ್ನ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀನಿ. ಇದೇ ತರ ಏನಾದ್ರೂ ಇನ್ನೊಂದ್ ಕಿತ ಮಾತಾಡಿದ್ರೆ ನಿಮ್ಮನ್ನ ಕಡ್ಗೋಲ ನಂಗ್ ಮಾಡ್ಕೊಂಡು ಮೊಸರು ಕಡ್ದು ಬಿಡ್ತೀನಿ. ಅಲ್ಲಿಗೆ ನಿಮ್ಮಿಬ್ಬರು ಮುಂಡ ಮೋಸ್ತು. ಹಲೋ, ನಿಮ್ದಿನ್ನೂ ಮುಗಿಲಿಲ್ವಾಪ? ಅಲ್ಲ, ಅರ್ಥ ಮಾಡ್ಕೊ, ಎಷ್ಟು ಕಷ್ಟಪಟ್ಟಿದ್ದೀನಿ ಇಲ್ಲಿ. ಒಳ್ಳೆ ಶೆಕೆ ಹೊಡಿತಾ ಇದ್ದೆಲ್ಲ ಹಾಕೊಂಡ 6 ಪ್ಯಾಕ್ ಬೇರೆ, ಇವ್ನು 2 ಪ್ಯಾಕ್ ನೆಕ್ಸ್ಟ್ ಇಯರ್ ಗ್ಯಾರಂಟಿ. ಹಲೋ, ನಮ್ಮ ಮಧು ಅವ್ರ ಆವಾಜ್ ಕೊಟ್ಟಿದ್ದು ಕೇಳಿಸ್ಕೊಂಡಿದ್ಯಾ ತಾನೇ? ನೋಡು, ಇನ್ನೂ ಅಲ್ಲೇ ಇದಾರೆ. ಜಾಸ್ತಿ ಮಾತಾಡಿದ್ರೆ ಮಧು ಕಸಕ್ 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 ಮಾಡ್ಬಿಡ್ತಾರೆ ಅಷ್ಟೇ. ಸೈಲೆಂಟ್ ಆಗಿರಿ. ನೆಕ್ಸ್ಟ್ ಪ್ರಶಸ್ತಿ ಯಾವ್ದು ಅಂತ ನೋಡ್ತೀನಿ. ಓಕೆನಾ? ನೋಡೋಣ. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫೋಮಿ ಮೊಬೈಲ್ಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಫೇವರೇಟ್ ಡೈರೆಕ್ಟರ್ ನಾಮಿನಿ ಸರ್. ಅಣ್ಣ ಇಷ್ಟೊತ್ತು ಕಣ್ಬಿಟ್ಕೊಂಡು ಎಚ್ಚರವಾಗಿದ್ರು, ಈಗ ಪಾಚ್ಕೊಂಡ್ಬಿಟ್ರು ಅಂದ್ರೆ ಹೊಳ್ಳಿ ಮಕ್ಕೊಂಡನ. ನೋಡ್ರು ಅಣ್ಣ ಹೆಂಗ್ ಮಲ್ಕೊಂಡ್ ನಿದ್ದೆ ಮಾಡಕತ್ತನ. ರಮೇಶ್ ಅರವಿಂದ್ ಫಾರ್ ನಮ್ಮಣ್ಣ ಡಾನ್. ಶಂಕರ 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 ನೀನ ಬಾಯ್ ಮಾಡಕ. ಪೊಲೀಸು ಅಯ್ಯೋ ನಾನೇನು ಮಾಡಿಲ್ಲ, ನಾನೇನು ಬಾರೋ. ಇಲ್ಲಿ ನೋಡಿರಿ, ಪೊಲೀಸ್ ಗಾಡಿ. ಹೌದು, ಪೊಲೀಸ್ ಗಾಡಿ. ಇದ್ಯಾಕೆ ಇಲ್ಲಿ ಬಂದಿದೆ? ಬರ್ತದೆ. ಲಕ್ಕಿ ಶಂಕರ್ ಫಾರ್ ದೇವರಾಣಿ. ಈ ರಾಜ್ಯದ ರಾಜಕಾರಣಿ ಮಾತ್ರ ಅಲ್ಲ, ಪಕ್ಕದ ರಾಜ್ಯದ ರಾಜಕಾರಣಿಗೆ ಹೆಣ್ಣು ದೋಷ ಇದೆ, ಕನ್ನಡಕ್ಕೆ ಹಾಕೋಬೇಕು ಅಂತ ಹೇಳ್ಕೊಟ್ಟವನೇ ನಾನು. ನಮಗ್ ಸ್ವಾಮಿಗಳವ್ರಂತ ಕೇಳಿದ್ರ? ನಮಗೂ ಒಬ್ಬ ರೆಗ್ಯುಲರ್ ಸ್ವಾಮಿ ಇದ್ರು. ಈ ಚಾನಲ್ನವರೆಲ್ಲ ಸೇರಿ ಅವನು ಡೋಂಗಿ ನನ್ನ ಮಗ ಅಂತ ಹೊಡೆದೋಡಿಸ್ಬಿಟ್ರು. ಓ ಮೊಸರನ್ನ. ನಂದಕಿಶೋರ್ ಫಾರ್ ವಿಕ್ಟರಿ. ಮೊದಲ ಮರ್ರ ಮೊದಲ. ನನಗ್ ಯಾಕೋ ನಿನ್ ಗಂಡ್ಸ ಅಂತಾನೆ ಡೌಟ್. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಸತ್ತೋಗ್ಬಿಡ್ತೀನಿ ಮಗ. ಅವಳನ್ನ ಇಂಪ್ರೆಸ್ ಮಾಡ್ಬಿಟ್ಟೆ ಕಣೋ. ಆಹಾ, ಈ ಗೆಟಪ್ ಅಲ್ಲಿ ನೀನು ಹೋಗಿ ಅವಳನ್ನ ಇಂಪ್ರೆಸ್ ಮಾಡಿದ್ರೆ ನಿನ್ನ KM ಚೈತನ್ಯ ಫಾರ್ ಪರಾರಿ. And the winner is ಫೇವರೇಟ್ ಕಾಮಿಡಿ ಡೈರೆಕ್ಟರ್ ಯಾರು ಅಂತ ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಆನಂದ್ ಆಡಿಯೋ ಮಾಲೀಕರಾದಂತಹ ಮೋಹನ್ ಅವರು. Winner is Ramesh Arvind. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫೋಮಿ ಮೊಬೈಲ್ಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಫೇವರೇಟ್ ಡೈರೆಕ್ಟರ್. ಅಣ್ಣ ಇಷ್ಟೊತ್ತು ಕಣ್ಬಿಟ್ಕೊಂಡು ಎಚ್ಚರವಾಗಿದ್ರು, ಈಗ ಪಾಚ್ಕೊಂಡ್ಬಿಟ್ರು ಅಂದ್ರೆ ಹೊಳ್ಳಿ ಮಕ್ಕೊಂಡನ. ನೋಡ್ರು ಅಣ್ಣ ಹೆಂಗ್ ಮಲ್ಕೊಂಡ್ ನಿದ್ದೆ ಮಾಡಕತ್ತನ. ರಮೇಶ್ ಅರವಿಂದ್ ಫಾರ್ ನಮ್ಮಣ್ಣ ಡಾನ್. ಓ ಫಾರ್ ನಮ್ಮಣ್ಣ ಡಾನ್. ಆಕ್ಚುಲಿ ರಮೇಶ್ ಸರ್ ಅವ್ರು ಬರಲಿಲ್ಲ. ನಮ್ಮಣ್ಣ ಡಾನ್ ಚಿತ್ರದ ನಿರ್ಮಾಪಕರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದರು. ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಪ್ರಶಸ್ತಿನ ಸ್ವೀಕರಿಸಿ. ಈಗ ಮುಂದಿನ ಪ್ರಶಸ್ತಿ ಫೇವರೇಟ್ ಕಾಮಿಡಿ ಪಾಡು, ಅದೇ ಹಾಡು ಸಾಂಗ್ ಯಾವುದು ಅಂತ ನೋಡೋಣ. ನಾಮಿನೇಷನ್ ಪ್ಲೀಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಪವರ್ಡ್ ಬೈ ಫೋಮಿ ಮೊಬೈಲ್ಸ್. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಫೇವರೇಟ್ ಕಾಮಿಡಿ ಸಾಂಗ್ ನಾಮಿನಿ ಸರ್. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ. ಮನೆ ತನಕ ಬಾರೆ ಫಾರ್ ರ್ಯಾಂಬೋ. ಬಾರು ಬಂದ್ರೆ ಪೀಸಲೋಡಿ, ಬೋರು ಬಂದ್ರೆ ಬೂಸಲೋಡಿ, ಜಾತಿ ಬಂದ್ರೆ ಜ್ಯೂತಿಲೋಡಿ, ಪ್ರೀತಿ ಬಂದ್ರೆ ಹಾಸ್ಟೆಲೋಡಿ, ಹಾರ್ಟ್ ಎಸ್ ಅಂದ್ರೆ ಕಿಸ್ಸಲೋಡಿ ಕಿಸ್ಸಲೋಡಿ ಕಿಸ್ಸಲ್ ಹೊಡಿ
ಫಾರ್ ನಂದೀಶ. ಬೀಜ 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 ಮೊದಲ ಬೀಜ ಮೊದಲ ಮರ ಮೊದಲ. ಬೀಜ ಬೀಜ ಫಾರ್ ಪರಾರಿ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗಾಕೋಳೆ ವೈಫು ನಿಜವಾಗ್ಲೂ ಬಾರು ಗಂಡ್ ಮಕ್ಳ ತವ. ಖಾಲಿ ಕ್ವಾರ್ಟರ್ ಫಾರ್ ವಿಕ್ಟರಿ. ಅಂಡ್ ದ ವಿನ್ನರ್ ಈಸ್ ನಮ್ಮ ಜನತೆ ಆಯ್ಕೆ ಮಾಡಿದಂತ ಫೇವ್ರೆಟ್ ಕಾಮಿಡಿ ಸಾಂಗ್ ಯಾವುದು ಅನ್ನೋದನ್ನ ತಿಳಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಪ್ಲೀಸ್ ಗೆಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ವಂಡರ್ಫುಲ್ ಜೋಡಿ ರವಿಶಂಕರ್ ಹಾಗೂ ಅವರ ಬ್ಯೂಟಿಫುಲ್ ವೈಫ್ ಸಂಗೀತ. ವಿನ್ನರ್ ಬಂದು ಪ್ರಪ್ರಥಮ ಬಾರಿಗೆ ಗಂಡ್ಮಕ್ಳಿಗೂ ತವ್ರ ಮನೆ ಇದೆ ಅಂತ ಹೇಳ್ಕೊಟ್ಟಂತ ಹಾಡು ಹಾಗೂ ಖಾಲಿ ಕ್ವಾರ್ಟರ್ ಬಾಟ್ಲ್ಗಳದ್ದು ಬೆಲೆ ಜಾಸ್ತಿ ಮಾಡಿದಂತ ಹಾಡು ಖಾಲಿ ಕ್ವಾರ್ಟರ್ ಯೋಗರಾಜ್ ಭಟ್ ಹಾಗೂ ಅರ್ಜುನ್ ಜನ್ಯ. ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 powered by Fomi Mobiles. ಸುವರ್ಣ ಕಾಮಿಡಿ ಅವಾರ್ಡ್ಸ್ ಫೇವರೇಟ್ ಕಾಮಿಡಿ ಸಾಂಗ್. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗಾಕೋಳೆ ವೈಫು ನಿಜವಾಗ್ಲೂ ಬಾರು ಗಂಡ್ ಮಕ್ಳ ತವ. ಖಾಲಿ ಕ್ವಾರ್ಟರ್ ಫಾರ್ ವಿಕ್ಟರಿ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗಾಕೋಳೆ ವೈಫು ಕಣ್ ತುಂಬ ನೀರು ಬಾಯ್ ತುಂಬ ಬೀರು ಕಣ್ ತುಂಬ ನೀರು ಬಾಯ್ ತುಂಬ ಬೀರು ನಿಜವಾಗ್ಲೂ 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 ಬಾರು. ಗೊತ್ತು ನಮ್ಗೆ ಅರ್ಜುನ್ ಸರ್ ಅವ್ರು ಸ್ವಲ್ಪ ಕಮ್ಮಿ ಮಾತಾಡ್ತಾರೆ ಅಂತ, ಆದ್ರೂ ಅವಾರ್ಡ್ ತಗೊಂಡಿದ್ದಾರೆ. ಒಂದು ಆ ಸಂತೋಷದಲ್ಲಿ ಒಂದೆರಡು ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ವಿಕ್ಟ್ರಿ ಸಿನಿಮಾದ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂದ್ ಆಡಿಯೋ ಮೋಹನ್ ಸರ್, ನಮ್ಮ ಡೈರೆಕ್ಟರ್ ಕಿಶೋರ್ ಅವರು, ತರುಣ್ ಅವರು, ಶರಣ್ ಅವರು, ಆ್ಯಂಡ್ ಸ್ಪೆಷಲಿ ಈ ಅವಾರ್ಡಲ್ಲಿ ತುಂಬ ಈ ಅವಾರ್ಡ್ ಸೇರಬೇಕಾಗಿರೋದು ಯೋಗರಾಜ್ ಭಟ್ ಅವ್ರಿಗೆ. ಅವರ ಲಿರಿಕ್ಸ್ ಮಾಡಿದ ಮ್ಯಾಜಿಕ್ ಇದು. ಸೊ ಥ್ಯಾಂಕ್ಸ್ ಟು ಯೋಗರಾಜ್ ಭಟ್. ಈಗ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರೆ. ಆ ಗಾದೆ ಮಾತು ಹಳೇದಾದ್ರೂ ಕೂಡ ಪ್ರತಿ ಟೈಮು ಆ ಗಾದೆ ಮಾತು ನಮಗೆ ಹೊಸದಾಗೆ ಕೇಳಿಸುತ್ತೆ. ಯಾಕಂದ್ರೆ ಈಗ ನೆಕ್ಸ್ಟ್ ಬರ್ತಾ ಇದೆಯಲ್ಲ ಈ ಮೂರ್ತಿ ನೋಡಕ್ಕೆ ಬಹಳ ನನ್ಗನ್ಸುತ್ತೆ ಒಂದು ಇಷ್ಟಿರ್ಬೋದು, ಆದರೆ ಇವರ ಕೀರ್ತಿ ಮಾತ್ರ ಕರ್ನಾಟಕದಾದ್ಯಂತ ಮಿಂಚ್ತಾ ಇದೆ. ನಿಮ್ಮೆಲ್ರಿಗೂ ಗೊತ್ತು ಇವ್ರು ಯಾರು ಅಂತ. ಸುವರ್ಣ ವಾಹಿನಿಯ ಪುಟಾಣಿ ಪಂಟ್ರು ಕಾರ್ಯಕ್ರಮದಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದಂತ ಮಧು ಸೂದನ್ ಅವ್ರು ಬರ್ತಿದ್ದಾರೆ ವೇದಿಕೆ ಮೇಲೆ. ಸಲ್ಮಾನ್ ಖಾನ್ ನ ಕರ್ಕೊಂಡು ಏನು ಎತ್ತ ಅಂತ ನೋಡ್ತಿದ್ರ ಕೇಳಿ ಮಧು ಅವ್ರನ್ನ. ಮಧು ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಮಧು ಅವ್ರನ್ನ ಪ್ಲೀಸ್. जीने के है 4 दिन बाकी है बेकार दिन. जीने के है 4 दिन बाकी है बेकार दिन. जाए 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 एक बार जो जाए जवानी फिर ना आए. जवानी फिर ना आए. जीने के है 4 दिन बाकी है बेकार दिन. जीने के है 4 दिन बाकी है बेकार दिन. जाए 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 एक बार जो जाए जवानी फिर ना आए. जवानी फिर ना आए. Just love me, just love me. अकेला अकेला मेरे चारों तरफ हंसियों का मेला. Just love me, just love me. मैं अकेला मेरे चारों तरफ हंसियों का मेला. Just love me.
ಉಮಾಶ್ರೀ ಆಹಾ ಬೇಜಾರಾಗ್ತಿದ್ಯಾ? ಇಲ್ಲಪ್ಪ, ಮುಂದಿನ ಪ್ರಶಸ್ತಿ ಅನೌನ್ಸ್ ಅಲ್ಲ, ನಿಂಗೇನು ಮಾಡ್ಬಿಡಪ್ಪ. ಬರ್ತಾನೆ ಇಲ್ವಲ್ಲ, ಯಾವ ಪ್ರಶಸ್ತಿನೂ ಬರ್ತಾ ಇಲ್ಲ, ಯಾವ ಕಡೆಯಿಂದನೂ ನಿಂಗೆ ಬರ್ತಾ ಇಲ್ಲ. ಬರೆಸ್ತೀವಿ, ಮುಂದಿನ ವರ್ಷದ ಒಳಗಡೆ ಒಂದು ಪ್ರಶಸ್ತಿ ಬಂದೇ ಬರುತ್ತೆ. ಬಂದಿಲ್ವಾ? ಪ್ರಶಸ್ತಿ ಬರ್ಲಿಲ್ಲ ಇಬ್ರು. ಬೇಡಪ್ಪ, ನಮ್ ಪ್ರಶಸ್ತಿ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಬೆಸ್ಟ್ ವಿಶಸ್ ನೊಂದಿಗೆ ಮುಂದಿನ ಪ್ರಶಸ್ತಿ ಯಾವುದು ಅಂತ ಹೇಳ್ತೀವಿ. ಅದೇ ವಾಸು ಅಗರ್ಬತ್ತಿ ಫೇವರೇಟ್ ಕಾಮಿಡಿ ಫಿಲ್ಮ್ ಅಂಡ್ ದ ನಾಮಿನೇಷನ್ಸ್. Suvarna Comedy Awards 2013 powered by Fomi Mobiles. Vasu Agarbatti presents favorite comedy film. Nominees are Victory, Rambo, Devrane, Namanna Dawn, and the winner is ಇದ್ರ ಬಗ್ಗೆ ಸೆಕೆಂಡ್ ಡೌಟ್ ಬೇಡವೇ ಬೇಡ. ಖಂಡಿತವಾಗ್ಲೂ ಈ ಪ್ರಶಸ್ತಿ ಯಾವ ಚಿತ್ರಕ್ಕೆ ಹೋಗುತ್ತೆ ಅಂತ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಗೊತ್ತು. ಪ್ರಶಸ್ತಿಯನ್ನ ನೀಡೋದಕ್ಕೆ, ಪ್ರಶಸ್ತಿನ ಅನೌನ್ಸ್ ಮಾಡೋದಕ್ಕೆ ಅನೂಪ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿರ್ದೇಶಕರಾದಂತಹ ಪೃಥ್ವಿ ಕುಲಕರ್ಣಿ ಅವರು ಕೂಡ ಬಂದಿದ್ದಾರೆ. ಹೌದು, ನಿರ್ಮಾಪಕರು, ನಿರ್ದೇಶಕರು, ಮಾಲೀಕರು, ತ್ರಿಮೂರ್ತಿಗಳು ವೇದಿಕೆ ಮೇಲೆ ಇದ್ದಾರೆ. ಸೊ ವಾಸು ಅಗರ್ಬತ್ತಿ ಫೇವರೇಟ್ ಕಾಮಿಡಿ ಫಿಲ್ಮ್. ವಾಸು ಅಗರ್ಬತ್ತಿ ಫೇವರೇಟ್ ಕಾಮಿಡಿ ಫಿಲ್ಮ್ ಸರ್, ಇದರ ವಿಕ್ಟ್ರಿ ಸಿಕ್ಕ ಮೇಲೆ ಮತ್ತೊಂದು ವಿಕ್ಟ್ರಿ ಹುಟ್ಟಿದ್ದು, ಹಾಗಾಗಿ ರ್ಯಾಂಬೋ. Suvarna Comedy Awards 2013 powered by Fomi Mobiles. Vasu Agarbatti presents favorite comedy film. Rambo, ಶರಣ್ ಸರ್, ಒಂದ್ ಮಾತು ಹೇಳಿದ್ರಿ ನೀವು, 100 ಸಿನಿಮಾ ಆದ್ಮೇಲೆ ಹೀರೋ ಆದ್ರಿ, ರ್ಯಾಂಬೋ ಆದ್ರಿ, ಇವಾಗ ಅವಾರ್ಡ್ ತಗೊಂಡಿದ್ದೀರಾ, ಹೇಗನ್ನಿಸ್ತದೆ? ಈ ಅವಾರ್ಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅನ್ನೋದಕ್ಕೆ ಇಷ್ಟು ದಿವಸ ಇಷ್ಟೋ ತನಕ ಎಲ್ಲರೂ ಒಂದೊಂದು ಈ ಅವಾರ್ಡ್ ಕೊಡೋದಕ್ಕೆ ಒಬ್ಬೊಬ್ಬರೇ ಬರ್ತಾ ಇದ್ರು. ಆದರೆ ಈ ಅವಾರ್ಡ್ ಕೊಡಲಿಕ್ಕೆ ನನಗೆ 3 ಜನ ಬಂದಿದ್ದಾರೆ. ಸೊ ಈ ಅವಾರ್ಡಿನ ತೂಕ ಎಷ್ಟು ಅಂತ ಅನ್ನೋವಂಥದ್ದರ ಬೆಲೆ ನನಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಇದ್ರ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ರ್ಯಾಂಬೋ ಸಿನಿಮಾವನ್ನು ನಾನು ಖಂಡಿತವಾಗ್ಲೂ ನನ್ನ ಲೈಫಿನಲ್ಲಿ ಮರೆಯೋಕ್ಕಾಗಲಾರ್ದಂಥ ಒಂದು ಸಿನಿಮಾ. ನನ್ನನ್ನು ಮೊಟ್ಟ ಮೊದಲ ಬಾರಿಗೆ ನಿರ್ಮಾಪಕನಾಗಿ ಮಾಡಿದಂಥದ್ದು ಸಿನಿಮಾ. ಇನ್ನೊಬ್ಬ ಮುಖ್ಯವಾದಂಥ ಒಬ್ಬ ವ್ಯಕ್ತಿನ ಈ ರ್ಯಾಂಬೋ ಅಂತ ಅನ್ನೋವಂಥ ವಿಚಾರಕ್ಕೆ ಬಂದಾಗ ನಾನು ಅದನ್ನು ನೆನೆಸ್ಕೊಳ್ಳೇಬೇಕಾದಂಥದ್ದು ಈ ಅವಾರ್ಡು. ಸೊ ಇದು ಟ್ರೋಫಿಯ ಈ ಮೇಲ್ಭಾಗ ಆದರೆ, ಸೊ ಇದು ಕೆಳಗಡೆನ ಭಾಗ ಒಂದು 20 ಗ್ರಾಮ್ ಇರ್ಬೋದೇನೋ ಅಷ್ಟೇ. ಆದರೆ ಈ 20 ಗ್ರಾಮ್ ಇಲ್ಲದೆ ಈ ಟ್ರೋಫಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ಹೌದು, ಈ ಫೌಂಡೇಶನ್ ಆಗಿ ನಿಂತಂಥ ನನ್ನ ಗೆಳೆಯ ತರುಣ್ ಸುಧೀರ್ಗೆ ಈ ಅವಾರ್ಡನ್ನು ಸಲ್ಲಿಸ್ತೀನಿ. ಇದು ನನ್ನ ರ್ಯಾಂಬೋ ನನ್ನ 100ನೇ ಸಿನಿಮಾ ಆಗಿರುತ್ತೆ. ಸೊ ಈ 100 ಸಿನಿಮಾಗಳಲ್ಲಿ ನಾನು ಈ ವೇದಿಕೆ ಮೇಲೆ ಬಂದು ಅವಾರ್ಡ್ ತೊಗೊಂಡಿದ್ದ ಇತಿಹಾಸ ಇಲ್ಲವೇ ಇಲ್ಲ. ಇವತ್ತು ನಾನು ಒಂದು ಅವಾರ್ಡ್ ತೊಗೊಳ್ತಾ ಇದ್ದೀನಿ ಅಂತಂತಂದರೆ ನನ್ನ ಲೈಫಿನ ಮೊಟ್ಟ ಮೊದಲ ಅವಾರ್ಡಿನ ಸನ್ನಿವೇಶ ಇದು. ಹಾಗಾಗಿ ಸುವರ್ಣ ಚಾನಲ್ನ ಎಲ್ಲ ಸಿಬ್ಬಂದಿಯವರಿಗೆ ಈ ಒಂದು ಮೂಮೆಂಟ್ ನನ್ನ ಲೈಫಿನಲ್ಲಿ ಮರೆಯೋಕ್ಕಾಗಲಾರ್ದಂಥ ಒಂದು ಇವೆಂಟ್. ನನ್ನ ಲೈಫಿನ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಇದು ನಿಮಗೆ ಹಾಗೂ ಸುವರ್ಣ ಅವರ ಎಲ್ಲ ಸಿಬ್ಬಂದಿಯವರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಮುಂದಿನ ಪ್ರಶಸ್ತಿ ಫೋಮಿ ಮೊಬೈಲ್ಸ್ ಫೇವರೇಟ್ ಕಾಮಿಡಿ ಆಕ್ಟರ್. ಈ ಪ್ರಶಸ್ತಿಯನ್ನ ಗೆಲ್ಲುವಂತ ಆ ನಟ ಯಾರು ಅಂತ ತಿಳ್ಕೊಳ್ಳೋಣ ಒಂದು ನಾಮಿನೇಷನ್ಸ್ ನೋಡೋ ಮೂಲಕ. Suvarna Comedy Awards 2013 powered by Fomi Mobiles. Fomi Mobiles presents favorite comedy actor. Nominees are ಹೆಂಡ್ತಿನ ಮಾತಾಡ್ಸಕ್ ಬಂದಿದ್ಯಾ, ನಿನ್ ಸಾವನ್ನ ನೀನೇ ಮಾತಾಡಿಸ್ತಾ ಇದ್ದೀಯಾ? ಜೋಕ ಇಷ್ಟದಪ್ಪ ಮುದ್ದೆ ತಿಂದ್ರೇನೆ ಅಜೀರ್ಣ ಆಗಿ ಅಡ್ಮಿಟ್ ಆಗಂಗಿದ್ಯಾ? ಈ ಡೈಲಾಗ್ ಎಲ್ಲ ಬೇಕಂತ Sharan for Victory. ಅವನೇನ್ ಡೈರೆಕ್ಟ್ರೇನು, ಕೋಚ್ ಹಿಡಿಯೋನಿದ್ದಂಗ ಅವನೇ.
ಬೇಡ ಬಿಡಲೆ ಬಿಡಲ ಸಾಯ್ಬೇಕು. ಸೂರ್ಯ ಹತ್ರ ಕರ್ಕೊಂಡೋಗಿ ಬಾಂಡ್ ಮಾಡ್ತೀನಿ. ಬೇಡ ಬಿಡಲೆ ಅವ್ರು ನನ್ನ ವೇಸ್ಟ್ ಮಾಡಿ ಅಂತಾನೆ ಗೊತ್ತಾ. ರವಿಶಂಕರ್ ಫಾರ್ ದೇವರಾಣಿ. ಮೇಡಮ್ಗೋಸ್ಕರ ತಾಜ್ ಮಹಲ್ ಕಟ್ಟಿದ್ದೀರಲ್ಲ ಅದು ಹೊಡಿದಾಗ ನೋಡ್ಕೊಳ್ಳಿ. ಇವತ್ತು ನಾನು ಶೂಟಿಂಗ್ ನಿಲ್ಸಿದೀನಿ, ನೆಕ್ಸ್ಟ್ ಪಿಕ್ಚರ್ನೇ ನಿಲ್ಲಿಸ್ತೀನಿ. ನಮ್ ಕುರಿ ಶಿವ ಅವನ್ ಕುರಿ ತಲೆನ ಹಂಗೆ ಆಚೆ ಬಿಡ್ತಾನೆ. ಕೋಮಲ್ ಫಾರ್ ರಾಧನ ಗಂಡ. 2 ಕೊಲೆ ಯಾವ ನನ್ನ ಮಗ ಮಾಡಿದನೋ ಅದನ್ನು ಕಂಡಿಡಿಯವರೆಗೂ ನಾವು ಈ ಮನೇಲೇ ಸೆಟ್ಲು. ಸ್ವಯಂ ತಲೆಗೆ ಮೈಗೆ ಕೆಲಸ ಕೊಟ್ಟು ತುಂಬಾ ದಿನ ಆಯ್ತು. ಜಗ್ಗೇಶ್ ಫಾರ್ ಮಂಜುನಾಥ BALLB. And the winner is ಈ ಅವಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ರಾಜೇಶ್ ರಾಮನಾಥ್ ಸರ್ ಅವರು. ಫೇವರಿಟ್ ಕಾಮಿಡಿ ಆಕ್ಟರ್ ಶರಣ್. Suvarna Comedy Awards 2013 powered by Formi Mobiles. Formi Mobiles presents favorite comedy actor. ಹೆಂಡ್ತಿನ ಮಾತಾಡ್ಸಕ್ ಬಂದಿದ್ಯಾ? ನಿನ್ ಸಾವನ್ನ ನೀನೇ ಮಾತಾಡಿಸ್ತಾ ಇದ್ದೀಯಾ? ಜೋಕ ಇಷ್ಟದಪ್ಪ ಮುದ್ದೆ ತಿಂದ್ರೇನೆ ಅಜೀರ್ಣ ಆಗಿ ಅಡ್ಮಿಟ್ ಆಗಂಗಿದ್ಯಾ? ಈ ಡೈಲಾಗ್ ಎಲ್ಲ ಬೇಕಾ? Sharan for victory. ನಾವು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನೀವಿಂತ ಅದ್ಭುತವಾದಂತಹ ಡಾನ್ಸರ್ ಅಂತ. ನಿಜವಾಗ್ಲೂ ಆಕ್ಚುಲಿ ನಿಮ್ಮ ಈ ಒಂದು ಏನ್ ಪರ್ಫಾರ್ಮೆನ್ಸ್ ಇದೆ ಸಿನಿಮಾದಲ್ಲಿ, ಡಾನ್ಸ್ ಪರ್ಫಾರ್ಮೆನ್ಸ್ ಇಡೀ ಕರ್ನಾಟಕದ ಆಡಿಯನ್ಸ್ಗೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸರ್ಪ್ರೈಸ್ ಇವಾಗ್ಲೂ ಒಂದೆರಡು ಸ್ಟೆಪ್ ಪ್ಲೀಸ್. ಏನ್ ಗೊತ್ತಾ, ಫಸ್ಟ್ ಡಾನ್ಸ್ ಆಮೇಲೆ ಹುಡುಗಿ ಹುಡುಗಿ ಕಲ್ಸಿದ್ವಿ. ನೋಡಿ ಹಾಟಲ್ಲಿ ಹೊಡೆದ ಇದ್ದೆ ನಿಂದೆ ಸಿಡಿ ಬಿಟ್ಟವನೇ ನಿನ್ನ ನೋಡಿ ನಿನ್ನ ಹೆಸರು ಬೇರೆ ನಿಂತ್ಕೊಂತಾದೆ ನಾಡಿ. ಇದೇ ರೀತಿ ಡ್ಯಾನ್ಸ್ ಮಾಡ್ತಾ ಇರಿ, ನಮ್ಮ ಕರ್ನಾಟಕದ ಆಡಿಯನ್ಸ್ ನಿಮ್ಮ ಸಿನಿಮಾ ಮೂಲಕ ಕುಣಿಸ್ತಾ ಇರಿ ಅಂತ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಶರಣ್ ಜಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಅಲ್ಲಿ ಒಂದೇ ಒಂದು ಸಣ್ಣ ರಿಕ್ವೆಸ್ಟು. ಆಕ್ಚುಲಿ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ, ಬಟ್ ಈ ಒಂದು ಕಾರ್ಯಕ್ರಮನ ಒಂದು ಧೂಮ್ ಧಮಾಕ ಪರ್ಫಾರ್ಮೆನ್ಸ್ ಮೂಲಕ ಎಂಡ್ ಮಾಡಬೇಕು ಅನ್ನೋದು ನಮ್ಮ ಆಸೆ. ಸೊ ಇದೊಂದು ಪರ್ಫಾರ್ಮೆನ್ಸ್ನ ನೀವೆಲ್ಲರೂ ನೋಡಿ ಈ ಒಂದು ಕಾರ್ಯಕ್ರಮನ ಮುಗಿಸೋದಕ್ಕೆ ನಮ್ಮೆಲ್ರಿಗೂ ಸಹಾಯ ಮಾಡಬೇಕು. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಇದ್ದು ಕಾರ್ಯಕ್ರಮದ ಎಲ್ಲ ವಿಷಯಗಳನ್ನು ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಸ್ಪಾನ್ಸರ್ ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸಲೇಬೇಕು. ಖಂಡಿತ. ಇದು ಸುವರ್ಣ ಕಾಮಿಡಿ ಅವಾರ್ಡ್ಸ್ ಪವರ್ಡ್ ಬೈ ಫಾರ್ಮಿ ಮೊಬೈಲ್ಸ್. ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ಗೆ ಥ್ಯಾಂಕ್ ಮಾಡಬೇಕು. ಮೊದಲನೇದಾಗಿ ವಾಸನ್ ಐ ಕೇರ್, ವಾಸು ಅಗರಬತ್ತಿ, ಸ್ಯಾನ್ ಸಿಟಿ ಹೋಮ್ ಲ್ಯಾಂಡ್ಸ್ ಮತ್ತು ನಾಕ್ಔಟ್ ಸೋಡಾ. ಪಾರ್ಟ್ನರ್ ವಿಜಯವಾಣಿ, ಕನ್ನಡಿಗರ ಧ್ವನಿ, ರೇಡಿಯೋ ಪಾರ್ಟ್ನರ್ ರೇಡಿಯೋ ಮಿರ್ಚಿ 98.3 FM. ವೆರಿ ನೈಸ್. ಇವತ್ತಿನ ನಮ್ಮ ಸುವರ್ಣ ಕಾಮಿಡಿ ಅವಾರ್ಡ್ಸ್ 2013 ಕಾರ್ಯಕ್ರಮದ ಕೊನೆಯ ಭಾಗ ಒಂದು ಸೂಪರ್ ಡೂಪರ್ ಡಾನ್ಸ್. ಸಾಧುಜಿ ಹಾಡಿರುವಂತ ಒಂದು ಅದ್ಭುತವಾದಂತಹ ಸಾಂಗ್ಗೆ ಹೆಜ್ಜೆ ಹಾಕೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಬಾಂಬೆಯಿಂದ ಬಂದಂತಹ ಸಖತ್ ಹಾಟ್ ಆಗಿರುವಂತಹ ಅಲೀಶಾ ಅವರು. ನಗೆ ಬಾಂಬ್ ಚಿತ್ರದ ಸಾಂಗ್ಗೋಸ್ಕರ ಹೆಜ್ಜೆ ಹಾಕ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು. लेके पहला पहला प्यार भर के आंखों में खुमारू, जादू नगरी से आया है कोई जादूगरू.